ಶುಭೋದಯ ನನ್ನ ಎಲ್ಲ ಆತ್ಮ ಬಂಧುಗಳಿಗೂನು. ಹಾಗೆ ಮೊದಲಿಗೆ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಹಾಗೂ ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳು. ಮಹಾ ಅವತಾರ್ ಫೌಂಡೇಶನ್ ನ ವ್ಯವಸ್ಥಾಪಕರಾದ ರಂಗನಾಥ್ ಗುರುಜಿ ಹಾಗೂ ಲಕ್ಷ್ಮೀ ರಂಗನಾಥ್ ಅಮ್ಮನವರಿಗೂ ನಮ್ಮ ಹೃದಯಪೂರ್ವಕ ಅಭಿನಂದನೆಗಳು. ನನ್ನ ಹೆತ್ತ ತಂದೆ ತಾಯಿ ಹಾಗೂ ಬಂಧು ಮಿತ್ರರಿಗೆ ನನ್ನ ನಮನಗಳು. ನನಗೆ ವಿದ್ಯೆಯನ್ನು ಹೇಳಿಕೊಟ್ಟ ಎಲ್ಲ ನನ್ನ ಗುರುಗಳಿಗೂ ಹಾಗೂ ನಮ್ಮನ್ನು ಎಲ್ಲರನ್ನೂ ಕಾಯುತ್ತಿರುವ ನಮ್ಮೆಲ್ಲರ ಹಾಸ್ಟೆಲ್ ಮಾಸ್ಟರ್ಸ್ ಗಳಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ಇಂದು 10ನೇ ದಿನದ ಕಾರ್ಯಕ್ರಮಕ್ಕೆ ವೆಂಕಟ್ ಸರ್ ಹಾಗೂ ಝೂಮ್ ನಲ್ಲಿ ಇರುವ ಎಲ್ಲಾ ನನ್ನ ಆತ್ಮ ಬಂಧುಗಳಿಗೂ ಹಾಗೂ ಯೂಟ್ಯೂಬ್ ನಲ್ಲಿ ನೋಡುತ್ತಿರುವ ಎಲ್ಲಾ ನನ್ನ ಬಂಧುಗಳಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಥ್ಯಾಂಕ್ ಯು ಸರ್. ಮೊದಲನೇದಾಗಿ ಎಲ್ಲರೂ ವಿಡಿಯೋಗಳನ್ನು ಆನ್ ಮಾಡಿ ನಾವು ಹೇಗ್ ಕೂತಿರ್ತೀವಿ ಅಂತ ನಮ್ಮ ಸೀನಿಯರ್ ಮಾಸ್ಟರ್ಸ್ ನಮಗೆ ಗೈಡೆನ್ಸ್ ಕೊಡೋದಕ್ಕೆ ಸುಲಭ ಆಗತ್ತೆ. ಹಾಗಾಗಿ ಮೊದಲನೇದಾಗಿ ಎಲ್ಲಾರು ನಮ್ಮ ವಿಡಿಯೋಗಳನ್ನು ಆನ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಒಂದು ಗ್ಲಾಸ್ ನೀರನ್ನು ಪಕ್ಕದಲ್ಲಿ ಇಟ್ಕೊಳ್ಳಿ. ಫಸ್ಟ್ ಯಾರು ಹೊಸಬ್ರು ಬಂದಿದ್ರೆ ಒಂದು ಗ್ಲಾಸ್ ನೀರ್ ಇಟ್ಕೊಳ್ಳಿ. ಅವ್ರು ಏನ್ ಗೈಡೆನ್ಸ್ ಕೊಡ್ತಾರೆ ಅದನ್ನ ಹಾಗೆ ಫಾಲೋ ಮಾಡೋಣ. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓವರ್ ಟು ಯು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಎಲ್ಲ ಆತ್ಮ ಬಂಧುಗಳಿಗೂ ಸಾಷ್ಟಾಂಗ ನಮಸ್ಕಾರಗಳು. ಮೊದಲನೇದಾಗಿ ಒಂದು ಸಣ್ಣ ಮಾತು ಹೇಳ್ತೀನಿ. ಎಲ್ಲರೂ ನಾವು ಪ್ರಾರಂಭಕ್ಕೆ ಮುಂಚೆ ಎಲ್ಲರಿಗೂ ಗುರುಗಳಿಗಾಗ್ಲಿ, ಪ್ರಕೃತಿ ಮಾತೆಗಾಗಲಿ ಮತ್ತು ನಮ್ಮ ಜನ್ಮಕ್ಕೆ ಕಾರಣವಾದ ತಂದೆ ತಾಯಿಗಳಿಗಾಗಲಿ, ಪ್ರಕೃತಿ ಎಲ್ಲರಿಗೂ ನಾವು ವಂದನೆ ಸಲ್ಲಿಸ್ತೀರಿ. ನಿಜ ಜೀವನದಲ್ಲಿ ನಿಜವಾಗ್ಲೂ ಅವ್ರಿಗೆ ವಂದನೆ ಸಲ್ಲಿಸ್ತೀರಲ್ಲೋ ಗೊತ್ತಿಲ್ಲ. ಕನಿಷ್ಠ ಪಕ್ಷ ಒಂದು ಕಾರ್ಯಕ್ರಮನ ಪ್ರಾರಂಭ ಮಾಡುವಾಗ ಮನಸ್ಫೂರ್ತಿಯಾಗಿ ಅವ್ರಿಗೆ ವಂದನೆಯನ್ನು ಸಲ್ಲಿಸೋಣ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇದನ್ನ ನಾನು ಪ್ರತಿದಿನ ಹೇಳ್ತಾ ಇದ್ದೀನಿ. ಅದಕ್ಕೆ ತಾವು ಮನಸ್ಸಲ್ಲಿ ನಮ್ಮ ತಂದೆ ತಾಯಿಗಳಿಗೆ ಒಳ್ಳೆ ಗೌರವ ಕೊಡ್ಬೇಕು, ಅವ್ರನ್ನ ಉನ್ನತ ಸ್ಥಾನದಲ್ಲಿ ನೋಡ್ಬೇಕು, ಅವ್ರನ್ನ ಅದೇ ರೀತಿ ನಾವು ಕಾಣಬೇಕು ಅನ್ನೋ ಒಂದು ಮನಸ್ಥಿತಿ ನಿಮ್ಮಲ್ಲಿ ಇರ್ಲಿ ಅನ್ನೋ ಒಂದು ಮನೋಭಾವ ಬರ್ಲಿ ಅಂತ ಈ ಒಂದು ಮಾತು ಹೇಳ್ತಾರೆ. ಥ್ಯಾಂಕ್ ಯು ಕೇಳಿದ್ದಕ್ಕೆ. ಎಲ್ಲ ಆತ್ಮ ಬಂಧುಗಳಿಗೂ ಹಾಗೂ ನನ್ನ ಗುರುಗಳಿಗೂ ಮತ್ತು ತಮಗೂ, ಪ್ರಕೃತಿ ಮಾತೆಗೆ ಮತ್ತೆ ನನ್ನ ಹೆತೆ ತಂದೆಗಳಿಗೆ ವಂದಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಮೊದಲಿಗೆ ಎಲ್ಲರೂ ಸಮಸ್ಥಿತಿಯಲ್ಲಿ ಕೂತ್ಕೊಳ್ಳಿ. ನಿಮ್ಮ ಎಲ್ಲಾ ಆಲೋಚನೆಗಳನ್ನು ನಿಮ್ಮ ಬಾಗಿಲಿಂದ ಆಚೆ ಬಿಟ್ಟು ಬಂದು ಇಲ್ಲಿ ಕೂತ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದೀನಿ. ಯಾವುದೇ ಆಲೋಚನೆಗಳು ನಿಮ್ಮ ತಲೆಯಲ್ಲಿ ಇಲ್ಲ. ಈಗ ನಿಮಗೆ ಕೇವಲ ಇರುವುದು ಧ್ಯಾನ ಮಾತ್ರ. ಧ್ಯಾನ ಮಾಡೋದು ಅಷ್ಟೇ ನಿಮ್ಮ ಮನಸ್ಸಿನಲ್ಲಿರುವುದು. ಎಲ್ಲ ಕೂತ್ಕೊಂಡಿರೋ ಜಾಗದಲ್ಲಿ ಒಂದು ಮ್ಯಾಟ್ ಹಾಕೊಂಡು ಕೂತ್ಕೊಳ್ಳಿ ದಯವಿಟ್ಟು. ಅದಾದ್ಮೇಲೆ ಪಿರಮಿಡ್ ಕ್ಯಾಪ್ ಇದ್ದ ಧರಿಸ್ಕೊಳ್ಳಿ. ಒಂದು ಗ್ಲಾಸ್ ನೀರು ಕುಡಿರಿ. ಒಂದು ಗ್ಲಾಸ್ ನೀರು ಕುಡಿರಿ. ಒಂದು ಗ್ಲಾಸ್ ನೀರು ಪಕ್ಕದಲ್ಲಿ ಇಟ್ಕೊಳ್ಳಿ. ಮತ್ತೆ ನಿಮ್ಮ ಕನ್ನಡಕನ ತೆಗೆದು ಪಕ್ಕದಲ್ಲಿ ಇಡಿ. ಯಾಕಂದ್ರೆ ನಮ್ಗೆ ಈಗ ಕಣ್ಣಿಂದ ಯಾವ ಕೆಲಸವೂ ಇಲ್ಲ, ಆತ್ಮ ಕಣ್ಣಿಂದ ಮಾತ್ರ ನಮಗೆ ಕಾರ್ಯ ಇರೋದ್ರಿಂದ ನಿಮ್ಮ ಕನ್ನಡಕನ ತೆಗೆದು ಪಕ್ಕಕ್ಕಿಡಿ. ಇದಾದ ಮೇಲೆ ನಾವು ನೇರವಾಗಿ ಕೂತ್ಕೋಣ. ಬೆನ್ನು ನೇರವಾಗಿರ್ಲಿ, ನಿಮ್ಮ ಕುತ್ತಿಗೆ ನೇರವಾಗಿರ್ಲಿ, ನಿಮ್ಮ ತಲೆ ನೇರವಾಗಿರ್ಲಿ. ನೇರವಾಗಿದ್ದ ಮೇಲೆ ನಮ್ಮ ಮನಸ್ಸು ನೇರವಾಗಿರ್ಬೇಕು. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಈಗ ಎರಡು ಕೈಗಳನ್ನ ಜೋಡಿಸ್ತಾ ಲಾಕ್ ಮಾಡ್ಕೊಂಡು ನಮ್ಮ ಮಡಿಲಲ್ಲಿ ಇಟ್ಕೊಳ್ಳಿ. ಮಡಿಲಲ್ಲಿ ಇಟ್ಕೊಂಡು ನೀವು ನೇರವಾಗಿ ಕೂತಿದ್ದೀರಾ. ನೇರವಾಗಿ ತಲೆ ಇದೆ, ನಿಮ್ಮ ಪಿರಮಿಡ್ ಕ್ಯಾಪ್ ತಲೆ ಮೇಲಿದೆ. ನಿಮಗೆ ಈಗ ನೇರವಾಗಿರೋದ್ರಿಂದ ಯಾವುದೇ ರೀತಿಯಾದ ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಆಗಲಿ ನಿಮ್ಮ ತಲೆಯಲ್ಲಿ ಆಗಲಿ ಇಲ್ಲ. ಈಗ ನೀವು ಶ್ವಾಸವನ್ನು ಗಮನಿಸೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀರಾ. ಕೇವಲ ನಿಮ್ಮ ಶ್ವಾಸವನ್ನು ಗಮನಿಸೋದೇ ನಿಮ್ಮ ಕರ್ತವ್ಯ. ಈಗ ಶ್ವಾಸ ಅಂದ್ರೆ ಆನ ಪಾನ ಸತಿ ಅಂದ್ರೆ ಉಚ್ಛ್ವಾಸ ನಿಶ್ವಾಸ ಮತ್ತು ಅದರೊಂದಿಗೆ ನಾವು ಗಮನಿಸೋದು. ಇಷ್ಟು ಮಾತ್ರನೇ ನಮ್ಮ ಕೆಲಸ. ಈ ಮೂರು ಕೆಲಸದಲ್ಲಿ ತುಂಬಾ ತುಂಬಾ ಇಷ್ಟಪಡುವಂತ ಧ್ಯಾನ ನಮ್ಮದಾಗುತ್ತದೆ. ಆದ್ದರಿಂದ ದಯವಿಟ್ಟು ತಾವು ಯಾರು ಕಣ್ಣು ತೆರೆಯಬಾರದು. ಮುಂದಿನ ಆದೇಶದವರೆಗೆ ನೀವು ಮುದ್ರೆ ಬಿಡಬಾರದು. ಮತ್ತೆ ನಿಮ್ಮ ಆಲೋಚನೆಗಳಿಗೆ ಆದಷ್ಟು ಬ್ರೇಕ್ ಬಿಡ್ಲಿ. ಯಾವುದೇ ರೀತಿಯಾದ ಆಲೋಚನೆಗಳು ನಿಮ್ಮ ತಲೆಯಲ್ಲಿ ಸುಳಿಯಬಾರದು. ಅಕಸ್ಮಾತ್ ಏನಾದ್ರೂ ಆಲೋಚನೆ ಬಂದರೆ ಅವಶ್ಯಕವೇ ಬರ್ತದೆ, ಅವಶ್ಯಕವೇ ಹೋಗ್ತದೆ. ನೀವು ಮಾತ್ರ ನಿಮ್ಮ ಗಮನವನ್ನ ಶ್ವಾಸದಿಂದ ಬೇರೆ ಕಡೆಗೆ ಸರಿಸಬಾರದು. ಕೇವಲ ನಿಮ್ಮ ಶ್ವಾಸವನ್ನೇ ನೀವು ಗಮನಿಸ್ತಿರ್ಬೇಕು. ಆ ಶ್ವಾಸ ನಿಶಬ್ದವಾದ ಸೌಂಡು, ನಿಶಬ್ದವಾದಂತ ಸೌಂಡು ನಿಮ್ಗೆ ಅನುಭವಕ್ಕೆ ಬರಬೇಕು.
ಮತ್ತೆ ಅದರ ಬಿಸಿ ನಿಮಗೆ ಅನುಭವಕ್ಕೆ ಬರಬೇಕು, ಹಾಗೂ ಅದು ತಣ್ಣನೆಯ ಅನುಭವ ನಿಮ್ಮದಾಗಬೇಕು. ಈ ರೀತಿ ಧ್ಯಾನಕ್ಕೆ ಸಂಪೂರ್ಣ ಅಣಿಯಾಗಿ ಈಗ ನಾವು 1 ಗಂಟೆ ಕಾಲ ಸಂಗೀತದೊಂದಿಗೆ ಧ್ಯಾನವನ್ನು ಪ್ರಾರಂಭಿಸ್ತಾ ಇದ್ದೀವಿ. ನನ್ನ ಮಾತನ್ನು ಆಲಿಸಿದ್ದೀರಾ, ಬೇರೆ ಯಾವುದೇ ಆಲೋಚನೆ ನಿಮ್ಮಲ್ಲಿಲ್ಲ. ಈಗ ಇದರೊಂದಿಗೆ ಸಂಗೀತವನ್ನು ಆಲಿಸುತ್ತಾ ನಮ್ಮ ಗಮನವನ್ನು ಶ್ವಾಸದ ಕಡೆಗೆ ಹರಿಸೋಣ. ಮೇಡಮ್, ಸಂಗೀತ ಪ್ರಾರಂಭ ಮಾಡಿ. 12:20ಕ್ಕೆ ಸರಿಯಾಗಿ ಆ ಸಂಗೀತನ ಆಫ್ ಮಾಡಿ ಮೇಡಮ್. ಥ್ಯಾಂಕ್ ಯು. ಈಗ ಆ ಸಂಗೀತನ ಕೇವಲ ಆಲಿಸುತ್ತಾ ನಿಮ್ಮ ಗಮನವನ್ನ ಶ್ವಾಸದೆಡೆಗೆ ನಡೆಸಿದಾಗ ನಿಮಗೆ ಉಚ್ಛ್ವಾಸ ನಿಶ್ವಾಸ ನಿಮ್ಮ ಗಮನಕ್ಕೆ ಬರುತ್ತದೆ. ಆ ಗಮನಕ್ಕೆ ಬಂದಾಗ ಅದರ ಬಿಸಿ ಅನುಭವ ಹಾಗೂ ತಣ್ಣನೆಯ ಅನುಭವ ನಿಮ್ಮ ಮೂಗಿನಿಂದ ನಿಮಗೆ ಆಗುತ್ತದೆ. ಇದನ್ನು ಗಮನಿಸಿದವರು ಆ ಉಚ್ಛ್ವಾಸ ನಿಶ್ವಾಸದ ಮಧ್ಯೆ ಸಿಗುವಂತಹ ಸ್ವಲ್ಪ ಸಮಯ, ತುಂಬಾ ಕಮ್ಮಿ ಸಮಯ ಇರುವಂತಹ ಸಮಯವನ್ನ ನಿಮ್ಮ ಗಮನಕ್ಕೆ ಬಂದಾಗ ನೀವು ನಿಜವಾಗಲೂ ಧ್ಯಾನಸ್ಥರಾಗಿದ್ದೀರಿ. ನಿಮಗೆ ಅನಿಸುತ್ತದೆ. ಅಲ್ಲಿಂದ ನಮ್ಮ ಪಯಣ ದೇಹದೊಳಗೆ ನಮ್ಮ ಪಯಣವನ್ನ ಪ್ರಾರಂಭಿಸ್ತಾ ಇದ್ದೀವಿ. ಮೇಡಮ್, ಅದ ಮ್ಯೂಸಿಕ್ ಸ್ಟಾರ್ಟ್ ಮಾಡಿ ಅಂತ ಹೇಳಿದೆ. ಆಗಿದೆ. 11:20ಕ್ಕೆ ಕ್ಲೋಸ್ ಮಾಡಿ. ಎಲ್ಲರೂ ನಿಮ್ಮ ಗಮನವನ್ನ ಶ್ವಾಸದ ಕಡೆ ಇಡಿ, ಆದರೆ ಸಂಗೀತವನ್ನು ಆಲಿಸಿ. ಗಮನ ಶ್ವಾಸದ ಕಡೆಗೆ, ಸಂಗೀತ ಕೇವಲ ಆಲಿಸುವುದಕ್ಕೆ ಮಾತ್ರ ಗಮನವಿರಲಿ ಮಿತ್ರರೇ. ಸಂಪೂರ್ಣ ಧ್ಯಾನಸ್ಥರಾಗಬೇಕು.
ಮಿತ್ರರೇ, ಈಗ ಮೌನ ಧ್ಯಾನವನ್ನು ಪ್ರಾರಂಭಿಸೋಣ. ನಿಮ್ಮ ಆಲೋಚನೆಗಳು ನಿಮ್ಮಿಂದ ದೂರ ಇರಲಿ. ನಿಮ್ಮ ಆಲೋಚನೆಗಳು ನಿಮ್ಮನ್ನು ಆವರಿಸುತ್ತಿವೆ. ಆದಷ್ಟು ನಿಮ್ಮ ಆಲೋಚನೆಗಳನ್ನು ನಿಮ್ಮಿಂದ ದೂರ ಇರಿಸಲು ಪ್ರಯತ್ನ ಮಾಡಿ. ಕೇವಲ ನಿಮ್ಮ ಆನಾಪಾನಾಸತಿ ಧ್ಯಾನಕ್ಕೆ ಹೆಚ್ಚು ಆದ್ಯತೆ. ನಿಮ್ಮ ಶ್ವಾಸವನ್ನು ಹೆಚ್ಚು ಗಮನಿಸಿ. ನಿಮ್ಮ ಸಂಪೂರ್ಣ ಆಲೋಚನೆ ನಿಮ್ಮ ಶ್ವಾಸದ ಕಡೆ ಮಾತ್ರ ಇರಬೇಕು. ಬರುವ ಅಡೆತಡೆಗಳನ್ನು ನಿಗ್ರಹಿಸಿಕೊಂಡು ನಿಧಾನವಾಗಿ ನಿಮ್ಮ ಶ್ವಾಸವನ್ನೇ ಗಮನಿಸುತ್ತಾ ಆಳವಾದ ಧ್ಯಾನಕ್ಕೆ ಬನ್ನಿ. ಆಳವಾದ ಧ್ಯಾನಕ್ಕೆ ಬನ್ನಿ. ನಿಮ್ಮ ಆಲೋಚನೆಗಳು ನಿಮ್ಮಿಂದ ನಿಧಾನವಾಗಿ ದೂರ ಆಗುತ್ತೆ. ಕೆಲವು ಅಡೆತಡೆಗಳು ನಿಮ್ಮನ್ನು ಕಾಡುತ್ತಿದ್ದರೂ ಅದನ್ನು ಮೆಟ್ಟಿ ನಿಮ್ಮ ಆಲೋಚನೆಯನ್ನು ನಿಮ್ಮ ಶ್ವಾಸದ ಕಡೆ ಮರಳಿಸಿ. ನಿಮ್ಮ ಶ್ವಾಸದ ಕಡೆ ಮರಳಿಸಿದಾಗ ನಿಮ್ಮ ಧ್ಯಾನ ಆಳವಾಗಿ ಆಳವಾಗಿ ಹೋಗುತ್ತದೆ. ಆಗ ನಿಮ್ಮ ಆಲೋಚನೆಗಳು ನಿಮ್ಮಿಂದ ದೂರವಾಗುತ್ತವೆ. ಕೇವಲ ಶ್ವಾಸದ ಕಡೆ ಗಮನ ಮಾತ್ರ ಇರಬೇಕು. ನಿಮ್ಮ ಸುತ್ತಮುತ್ತಲಿನ ಅಥವಾ ನಿಮ್ಮ ದೇಹದ ಮೇಲೆ ಅಥವಾ ನಿಮ್ಮ ಪರಿಸರದ ಮೇಲೆ ನಿಮ್ಮ ಜ್ಞಾನ, ನಿಮ್ಮ ಮನಸ್ಸು ಹೋಗಬಾರದು. ನಿಮ್ಮ ಮನಸ್ಸು, ನಿಮ್ಮ ಜ್ಞಾನ ಎಲ್ಲವೂ ನಿಮ್ಮ ಶ್ವಾಸವೇ ಆಗಿರುವುದರಿಂದ ನಿಮ್ಮ ಸಂಪೂರ್ಣ ಶ್ವಾಸವೇ ಅವಲಂಬಿಸಬೇಕು. ಮೌನ ಧ್ಯಾನ ಆಳವಾಗಿ ನಡೆಯುತ್ತೆ. ಆಳವಾಗಿ ಮೌನ ಧ್ಯಾನಕ್ಕೆ ಶರಣಾಗಿ. ಮಿತ್ರರೇ, ಇನ್ನು
ಈ ಧ್ಯಾನವನ್ನು ನಾವು ಮುಂದುವರಿಸಲು ನಮಗೆ ಇನ್ನು 5 ನಿಮಿಷಗಳ ಕಾಲಾವಕಾಶವಿರುತ್ತದೆ. ಮುಖದಲ್ಲಿ ನಗುಮುಖದ ಕಳೆ ಇರಲಿ. ನಗುಮುಖದಿಂದ ನಮ್ಮ ಧ್ಯಾನವನ್ನ ಮುಂದುವರಿಸೋಣ. ನಗುವಿದ್ದರೆ ಅಡಚಣೆಗಳು ದೂರವಾಗುತ್ತವೆ. ಮುಖದಲ್ಲಿ ಮಂದಹಾಸ, ಮನಸ್ಸಿನಲ್ಲಿ ಧ್ಯಾನ. ಇನ್ನು 5 ನಿಮಿಷಗಳ ಕಾಲ ಅವಕಾಶವಿದೆ. ಈ ಮೌನ ಧ್ಯಾನವನ್ನು ಮುಂದುವರಿಸು. ಮಿತ್ರರೇ, ಇನ್ನು 3 ನಿಮಿಷಗಳ ಕಾಲಾವಕಾಶವಿರುತ್ತದೆ. ನಿಮ್ಮ ಆಲೋಚನೆಗಳನ್ನು ನಿಮ್ಮಿಂದ ದೂರವಾಗಿದೆ. ನಿಮ್ಮ ಮನಸ್ಸು ನಿಮ್ಮ ಶ್ವಾಸವನ್ನೇ ಗಮನಿಸುತ್ತಿದೆ. ಶ್ವಾಸದ ಅನುಭವ ನಿಮ್ಮ ಮನಸ್ಸಿಗೆ ಆಗುತ್ತಿದೆ. ಶ್ವಾಸವನ್ನೇ ಗಮನಿಸಿ. ಇನ್ನು 3 ನಿಮಿಷಗಳ ಕಾಲಾವಕಾಶವಿದೆ. ಮಿತ್ರರೇ, ಇನ್ನು 1 ನಿಮಿಷದ ಕಾಲಾವಕಾಶ ಇದೆ. ನಮಗೆ ಕೇವಲ 1 ನಿಮಿಷದ ಕಾಲಾವಕಾಶ ಇರುವುದು ಈ ಮೌನ ಧ್ಯಾನವನ್ನು ಮುಂದುವರಿಸಲು. ನಗುಮುಖದೊಂದಿಗೆ ಅತಿ ಆಳವಾಗಿ ನಿಮ್ಮ ಶ್ವಾಸವನ್ನು ಗಮನಿಸುತ್ತಾ ಧ್ಯಾನವನ್ನು ಮುಂದುವರಿಸಿ. ಇನ್ನು ನಿಮಗೆ 30 ಸೆಕೆಂಡುಗಳ ಕಾಲಾವಕಾಶವಿರುತ್ತದೆ ಮಿತ್ರರೇ. ಕೇವಲ 30 ಸೆಕೆಂಡುಗಳ ಕಾಲಾವಕಾಶ.
ಇವತ್ತಿನ ಧ್ಯಾನ ಇನ್ನು 30 ಸೆಕೆಂಡುಗಳ ಕಾಲಾವಕಾಶವಿರ್ತದೆ ಮಿತ್ರರೇ. ಇನ್ನು 10 ಸೆಕೆಂಡುಗಳ ಕಾಲಾವಕಾಶವಿದೆ. ಮೌನದೊಂದಿಗೆ ಧ್ಯಾನ. ಇನ್ನು 10 ಸೆಕೆಂಡುಗಳ ಕಾಲಾವಕಾಶ. ಇನ್ನು 5 ಸೆಕೆಂಡುಗಳ ಕಾಲಾವಕಾಶದ ಮಿತ್ರರೇ, ಕೇವಲ 5 ಸೆಕೆಂಡುಗಳು. 5, 4, 3, 2, 1, 0. ನಿಮ್ಮ ಧ್ಯಾನ ಮುದ್ರೆಯನ್ನು ಬಿಡಿಸಿ ನಿಮ್ಮ 2 ಕೈಗಳನ್ನ ನಿಮ್ಮ ಕಣ್ಣಿನ ಮೇಲೆ ಇರಿಸಿ. ಅದೇ ರೀತಿ ಒಂದು 5 ಸೆಕೆಂಡುಗಳ ಕಾಲ ನಿಮ್ಮ 2 ಕಣ್ಣುಗಳ ಮೇಲೆ ಕೈಯನ್ನು ಇಟ್ಟುಕೊಳ್ಳಿ. 5, 4, 3, 2, 1, 0. ಈಗ ನಿಮ್ಮ ಕೈಗಳನ್ನು ನಿಧಾನವಾಗಿ ಬಿಡಿಸುತ್ತಾ ನಿಮ್ಮ ಹಸ್ತರೇಖೆಗಳನ್ನು ಗಮನಿಸಿ. ನಿಧಾನವಾಗಿ ಗಮನಿಸಿ. ನಂತರ ಕೈಯನ್ನು ಸ್ವಲ್ಪ ಮಾಡಿ ಅದೇ ಶಾಖವನ್ನು ನಿಮ್ಮ ಕಣ್ಣುಗಳಿಗೆ, ನಿಮ್ಮ ಕಿವಿಗಳಿಗೆ, ನಿಮ್ಮ ತಲೆಯ ಭಾಗ, ಮುಖದ ಭಾಗ ಹಾಗೂ ನಿಮ್ಮ ಎಲ್ಲಾ ಮೈನ ಅಂಗಗಳಿಗೆ ಸ್ಪರ್ಶಿಸುತ್ತಾ ಸಹಜ ಸ್ಥಿತಿಗೆ ಬನ್ನಿ. ಈ 1 ಗಂಟೆ ಕಾಲ ಧ್ಯಾನಕ್ಕೆ ನಮಗೆ ಸಹಕರಿಸಿದಂತ ನಮ್ಮ ದೇಹಕ್ಕೆ ಹಾಗೂ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ನಮ್ಮ ಮಹಾತ್ಮ ಫೌಂಡೇಶನ್ ಎಲ್ಲರಿಗೂ ವಂದಿಸುತ್ತಾ, ಪಕ್ಕದಲ್ಲಿರುವ ಒಂದು ಗ್ಲಾಸಿನ ನೀರನ್ನು ಕುಡಿಯಿರಿ. ಕುಡಿದು ಈಗ ಸಹಜ ಸ್ಥಿತಿಗೆ ಬನ್ನಿ. ಹೇಗಿತ್ತು ಮಿತ್ರರೇ ಇವತ್ತಿನ ಅನುಭವ? ನಮಸ್ತೆ. ನಿಮ್ಮ ಅನುಭವ ಹೇಳಿದ್ರೆ ನನಗೆ ಸಂತೋಷ. ಕೆಲವರಿಗೆ ಇವತ್ತು ಯಾಕೋ ಶುಕ್ರವಾರ ಅಮ್ಮನವರ ದರ್ಶನ ಮಾಡಬೇಕು ಅಥವಾ 12 ಗಂಟೆ ಒಳಗಡೆ ನಾವು ಮಂಗಳಾರತಿ ತಗೋಬೇಕು ಅಂತ ಏನಾನ ಯೋಚನೆ ಇದ್ದು ಸ್ವಲ್ಪ ಕಿರಿಕಿರಿಗೆ ಒಳಗಾಗಿದ್ದೀರಾ ಅಂತ ಅನ್ಕೊಂತೀನಿ. ಇನ್ನು ಹಲವರು ಚೆನ್ನಾಗಿ ಧ್ಯಾನ ಮಾಡಿದ್ವಿ. ಕೆಲವರಿಗೆ ಆ ಅನುಭವ ಆಗಿದೆ. ಯಾಕಂದ್ರೆ ಇವತ್ತು ಆಷಾಢ ಶುಕ್ರವಾರ ತಾಯಿ ಚಾಮುಂಡೇಶ್ವರಿನೋ ದುರ್ಗಾದೇವಿನ ನೋಡ್ಬೇಕು, ಮಂಗಳಾರತಿ ತಗೋಬೇಕು 12 ಗಂಟೆ ಒಳಗಡೆ ಅಂತ ಯೋಚನೆ ಏನಾರ ಇತ್ತ? ಇಲ್ಲ, ಯಾಕೆ ಆ ಒಂದು ನಿಮ್ಮ ಯೋಚನೆಗಳು ನಿಮ್ಮನ್ನ ಬಾಧಿಸ್ತು ಅನ್ನೋದು ಗೊತ್ತಾಗಿರ್ಲಿಲ್ಲ. ಆದ್ರೆ ಅದರಿಂದ ಅಂತೂ ಸ್ವಲ್ಪ ತೊಂದರೆ ಆಗಿದೆ. ಸರಿ, ಈಗ ಹಂಚ್ಕೊಳ್ಳಿ. ಒಳ್ಳೆ ದಿವಸ ಇವತ್ತು. ಪ್ರಥಮ, ನಿನ್ನೆ ಗುರು ಪೌರ್ಣಮಿ ಆಗಿದೆ. ಇವತ್ತು ಒಳ್ಳೆ ದಿವಸ, ಅದನ್ನ ಹಂಚ್ಕೊಳ್ಳಿ. ನಾವು ಸ್ವಲ್ಪ ತಿಳ್ಕೋಣ, ನಮಗೂ ಸಂತೋಷ ಆಗುತ್ತೆ. ನಮಸ್ಕಾರ ಗುರುಗಳೇ. ನಮಸ್ತೆ. ಸರ್, ಸುಭದ್ರಮ್ಮ ಅವರು ಫಸ್ಟ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ ಇವತ್ತು. ನಮಸ್ತೆ. ಚೆನ್ನಾಗಾಯ್ತು ಧ್ಯಾನ. ಇನ್ನೂ ಹೆಚ್ಚೆಚ್ಚು ಶ್ವಾಸದ ಮೇಲೆ ಧ್ಯಾಸ ಮಾಡೋದಕ್ಕಾಯ್ತು. ಮತ್ತೆ ಗುರು ಪೌರ್ಣಿಮೆಯ ಅಂಗವಾಗಿ 1-2 ಮಾತು ಹೇಳೋಣ ಅಂತ ಹೇಳಿ. ಗುರು ಪೌರ್ಣಿಮೆಯನ್ನು ವ್ಯಾಸ ಪೌರ್ಣಿಮೆ ಅಂತ ಸಹ ನಾವು ಆಚರಿಸ್ತೇವೆ. ವ್ಯಾಸರು ಜನ್ಮ ತಾಳಿದ ದಿನ ಅಂತ ಸಹ ಹೇಳ್ತಾರೆ. ವ್ಯಾಸರು ತಂದೆ ತಾಯಿಗಳು ಪರಾಶರರು ಮತ್ತೆ ಸತ್ಯವತಿ ಅಂತ. ಇವರು ಎಷ್ಟು ಅಭ್ಯಾಸ ಮಾಡಿ ಶಾಸ್ತ್ರಗಳನ್ನು ಎಲ್ಲ ಮಾಡಿದ್ದಾರೆ. 4 ವೇದಗಳು, 18 ಪುರಾಣಗಳು ಎಲ್ಲ ಬರೆದಿದ್ದಾರೆ. ಇವರನ್ನ ಗುರು ಅಂತಾನೆ, ಜಗದ್ಗುರು ಅಂತಾನೆ ಹೇಳ್ಬೋದು. ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸ ರೂಪಾಯ ವಿಷ್ಣುವೇ ನಮಃ ಅಂತಾನು ಹೇಳ್ತಾರೆ. ವಿಷ್ಣು ಇವರಿಗೆ ಇನ್ನೂ ಒಂದು ಹೆಸರಿದೆ, ಕೃಷ್ಣ ದ್ವೈಪಾಯನ ಅಂತ ಸಹ ಇನ್ನೊಂದು ಹೆಸರಿದೆ ಅವರಿಗೆ. ಮತ್ತೆ ಗುರುಗಳ ಮೇಲೆ ಒಂದು ಚಿಕ್ಕ ಹಾಡು ಹಾಡ್ಬೋದಾ? ಹೇಳಿ ಮೇಡಮ್, ಹೇಳಿ. ಇವತ್ತು ಒಂದ್ ಮಾತು ಹೇಳ್ತೀನಿ. ಹಾಡು ಕೆಲವರಿಗೆ ಅವಕಾಶ ತಪ್ಪಿಸ್ದಂಗ ಆಗುತ್ತೆ. ಯಾಕಂದ್ರೆ ನಮ್ಗೆ ಇಲ್ಲಿ ಅನುಭವಗಳನ್ನ ಹಂಚ್ಕೊಳ್ಳೋಣ.
ಮಿಕ್ಕಿದೇನೋ ನಾವು ನಾಳೆ ದಿವಸ, ನಾಳೆ ಹೆಂಗು ಶನಿವಾರ, ನೀವು ಅವತ್ತು ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿ ಅಮ್ಮ. ಶನಿವಾರ ಹಂಚ್ಕೊಳ್ಳಿ, ಒಳ್ಳೆ ವಿಷಯ ಕೊಟ್ರೆ. ಹೇಳಿದ್ದಾಯ್ತು ಗುರುಗಳೇ. ಇವಾಗ ಒಂದ್ ಚಿಕ್ಕದು ಒಂದ್ 30 ಸೆಕೆಂಡ್ ಅಲ್ಲಿ ಆಗೋಗುತ್ತೆ ಅಷ್ಟೇ. ಹೇಳಿ ಹೇಳಿ ಹೇಳಿ. ಗುರು ಮಹಿಮಾ ಗುರು ಮಹಿಮಾ ಅಪಾರ ಮಹಿಮಾ ಗುರು ಮಹಿಮಾ ಕಿಂ ವಚನೀಯಂ ಗುರು ಮಹಿಮಾ ಕಿಮ ವಚನೀಯಂ ಗುರು ಮಹಿಮಾ ಅಣೋರಣೀಯಾನ್ ಗುರು ಮಹಿಮಾ ಮಹತೋ ಮಹೀಯಾನ್ ಗುರು ಮಹಿಮಾ ಗುರು ಮಹಿಮಾ ಗುರು ಮಹಿಮಾ ಅಜ್ಞಾನ ನಾಶಕ ವಿಜ್ಞಾನ ಪೋಷಕ ಪ್ರಜ್ಞಾ ಬೋಧಕ ಗುರು ಮಹಿಮಾ ಸಚ್ಚಿದಾನಂದ ಗುರು ಮಹಿಮಾ ಭಾವಯ ಹೇ ಮನ ಗುರು ಮಹಿಮಾ ಗುರು ಮಹಿಮಾ ಗುರು ಮಹಿಮಾ ಅಪಾರ ಮಹಿಮಾ ಗುರು ಮಹಿಮಾ. ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ತುಂಬಾ ಚೆನ್ನಾಗಿತ್ತು ಮೇಡಮ್. ಅವರು ಮಾತಾಡೋದೇ ಇಲ್ಲ ಅಂದ್ರು, ಮಾತಿಂದ ಸ್ವರನೇ ಬಂತು, ಸಂಗೀತ ಸ್ವರ. ಇಷ್ಟು ಒಳ್ಳೆ ವಾಯ್ಸ್ ಇಟ್ಕೊಂಡು ಯಾಕೆ ಮೇಡಮ್ ನೀವು ಮಾತಾಡಲ್ಲ? ಇನ್ಮೇಲಿಂದ ನಾಳೆ ನೀವು ಮಾತಾಡುವಾಗ ನನಗೆ ಒಂದ್ ಸ್ವಲ್ಪ ಸ್ಟೇಜ್ ಫಿಯರ್ ಅಂತ ಇದೆ, ಅದರಿಂದ ತಪ್ಪು ಹೋಗುತ್ತೆ ಒಂದೊಂದ್ಸಲ ಅನ್ಸುತ್ತೆ. ಅದಕ್ಕೋಸ್ಕರ ಮಾತಾಡಲ್ಲ. ಎಲ್ಲ ನಾವೇ ಇರೋದು, ಬೇರೆ ಯಾರು ಏನು ಬೇಜಾರು ಮಾಡ್ಕೊಳಲ್ಲ. ನಮ್ಮ ತಪ್ಪುಗಳನ್ನ ತಿದ್ದುಕೊಂಡು ನಾವು ಮುಂದೆ ನಡೆಯೋದಕ್ಕೆ ಈ ಒಂದು ವೇದಿಕೆ ಇರೋದು. ತಪ್ಪು ಅನ್ನೋದು ಎಲ್ಲಾರು ಮಾಡ್ತಾರೆ, ಆದ್ರೆ ಆ ತಪ್ಪನ್ನ ತಿದ್ದುಕೊಳ್ಳೋದೇ ಒಳ್ಳೆಯವ್ರ ಗುಣ. ಧನ್ಯವಾದಗಳಮ್ಮ. ನೀವು ನಾಳೆ ಒಂದು ಹಾಡು ಹೇಳ್ಬೇಕು, ನಿಜವಾದ ಒಳ್ಳೆ ಹಾಡು ಹೇಳ್ಬೇಕು. ಗುರುಜಿ ಧನ್ಯವಾದಗಳು. ಅವಕಾಶ ಕೊಟ್ಟಿದ್ದಕ್ಕಾಗಿ ಭಾರತಿ ಮೇಡಮ್ ಅವ್ರಿಗೂ ವೆಂಕಟರಮಣ ಸರ್ಗೂ ಇಬ್ಬರಿಗೂ ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಆಡಿದೀರಾ. ನಾಳೆ ನಿಮ್ಮಿಂದ ಮತ್ತೆ ಇದೇ ತರ ಒಂದು ಮಧುರವಾದ ಸಂಗೀತ ಬರುತ್ತೆ ಅಂತ ನಾವು ಕಾಯ್ತಾ ಇರ್ತೀವಿ ಮೇಡಮ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್. ಆಗ್ಲಿ ಮೇಡಮ್, ಹೇಳ್ತೀನಿ. ಕಮಲಮ್ಮ, ಮಾಸ್ಟರ್ ಕಮಲಮ್ಮ ಎಷ್ಟು ಚೆನ್ನಾಗಿ ಆಕ್ಟಿವ್ ಆಗಿದ್ದಾರೆ ನೋಡಿ ಸರ್. ಆಕ್ಟಿವ್ ಮೇಡಮ್ ಏನೂ ಇಲ್ಲ, ಎಲ್ಲಾ ಕಡೆ ನೋವಿದೆ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಚೆನ್ನಾಗಾಯ್ತು ಸರ್. ಇವತ್ತು ಸ್ವಲ್ಪ ಬಾಧೆ, ಸ್ವಲ್ಪ ಹೀಗೆ ಹಾಗೆ ತಲೆ ಅಂತೂ ಹೋಗ್ತಾ ಇತ್ತು, ಅದು ಚೆನ್ನಾಗಾಯ್ತು. ನೆನ್ನೆ ರಾತ್ರಿ ಸ್ವಲ್ಪ ಕಷ್ಟನೇ ಆಯ್ತು ನನಗೆ, ತುಂಬಾ ಕಾಲು ಎಳ್ತಾ ಬಂದ್ಬಿಡ್ತು. ಹಾಗೂ ಕೂತ್ಕೊಂಡೆ 2 ಗಂಟೆ. ತುಂಬಾ ಚೆನ್ನಾಗಾಯ್ತು ಸರ್, ತುಂಬಾ ಖುಷಿ ಆಯ್ತು. ನೆನ್ನೇನು ಅಷ್ಟೇ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದೇ ಈಗ ಸ್ವಲ್ಪ ಸ್ವಲ್ಪ ಇಂಪ್ರೂವ್ ಆಗ್ತಾ ಇದೆ. ಅದರಿಂದ ಅದೇ ನೀವು ಚಕ್ರ ಬಗ್ಗೆ ತುಂಬಾ ಚೆನ್ನಾಗಿ ಮಾಡ್ಸಿದ್ರಿ ಸರ್. ನಾವು ಮೊದ್ಲು ಒಂದ್ಸಲ ಅದೇ ಚಕ್ರ ಧ್ಯಾನ ಮಾಡ್ಸಿದ್ರಲ್ಲ, ನಾನ್ ಸೇರ್ಕೊಂಡು 8ನೇ ದಿವಸಕ್ಕೆ ಏಪ್ರಿಲ್ ಅಲ್ಲಿ ಅವರು ಲಕ್ಷ್ಮೀಕಾಂತಮ್ಮ ಇರ್ಬೋದು, ಅವ್ರು ಯಾರು ಮಾಡ್ಸಿದ್ರು. ಅದರಿಂದ ನೀವು ಹೇಳಿದ್ದು ಇನ್ನೂ ನಮ್ಗೆ ಚೆನ್ನಾಗಿ ಬಣ್ಣಗಳು, ಅದೇ ಅದು ಇದು ಬೀಜಾಕ್ಷರಿ ಮಂತ್ರಗಳು ಎಲ್ಲ ಒಂಥರ ಇನ್ನೂ ಚೆನ್ನಾಗಿ ತುಂಬಾ ಧನ್ಯವಾದಗಳು ಸರ್. ಮೇಡಮ್ ನಿಮಗೂ ತುಂಬಾ ಧನ್ಯವಾದಗಳು, ಭಾರತಿ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಮತ್ತೆ ಯಾರಾದ್ರೂ ಮಾತಾಡೋರು ಇದ್ದೀರಾ? ಹ್ಯಾಂಡ್ ರೈಸ್ ಮಾಡಿ. ನಿಮ್ಮ ಅಭಿಪ್ರಾಯ ಏನಿದ್ರು ತೊಂದ್ರೆ ಇಲ್ಲ, ನಿಮ್ಮ ಖುಷಿನ ಹಂಚ್ಕೊಳ್ಳಿ. ಇಲ್ಲ ನೀವು ಕರೆಕ್ಟ್ ಆಗಿ ಮಾಡಿದೀರಾ ಅಂತ ಸರ್ ಹೇಳ್ತಾರಲ್ಲ, ಅದಕ್ಕಾದ್ರೂ ನೀವು ಹ್ಯಾಂಡ್ ರೈಸ್ ಮಾಡಿ. ವಿಡಿಯೋಸ್ ಮಾತಾಡ್ತಾ ಇಲ್ಲ ಮೇಡಮ್. ಒಂದ್ ನಿಮಿಷ, ಸೊನ್ನೇಗೌಡ್ರು ಇದಾರೆ, ಯಾಕೋ ಮಾತಾಡ್ತಾ ಇಲ್ಲ. ಇರಿ, ಶಶಿಕಲಾ ಮೇಡಮ್ ಅವ್ರೀಗ ವೆರಿ ಗುಡ್ ಮಾಡ್ಕೊಂಡಿದಾರೆ. ಗೌಡ್ರೆ ಕೊಡ್ತೀನಿ ರೀ ಸರ್. ಬಂದ್ರು ನೋಡಿ ಸರ್. ಹೇಳಿ, ಮಾತಾಡ ಓಡಿಸ್ಕೊಡಿ ಮೇಡಮ್. ಸೊನ್ನೇಗೌಡ್ರು ಸರ್ ಹ್ಯಾಂಡ್ ರೈಸ್ ಮಾಡಿ. ಗೌಡ್ರೆ ಹ್ಯಾಂಡ್ ಮಾತಾಡಿ ಮಾತಾಡಿ ಸರ್. ಮ್ಯೂಟ್ ಕೊಟ್ಟು ಇದ್ ಮಾಡಿದೀನಿ.
ಓಕೆ, ಇವಾಗ ಆಯ್ತು ಮೇಡಮ್. ಓಕೆ ಓಕೆ ಸರ್. ಎಸ್, ಎಲ್ಲ ಆತ್ಮಬಂಧುಗಳಿಗೂ ವಂದನೆಗಳು. ನಾನು ಈ ಮಧ್ಯಾಹ್ನ ಸೆಷನ್ ಬರೋದು ಬಹಳ ರೇರ್, ಯಾಕಂದ್ರೆ ಸಾಮಾನ್ಯವಾಗಿ ಹೊಲದಲ್ಲಿ ಇರ್ತೀನಿ. ಇವತ್ತೇನೋ ಅಚಾನಕ್ ಮಳೆ ಕ್ಲಿಯರ್ ಇರೋದ್ರಿಂದ ಹೊಲದಲ್ಲಿ ಓದಿ ಕೆಲಸ ಆಯ್ತು, ಬಂದ್ವಿ. ಹಾಗೂ ಸ್ಟಾರ್ಟ್ ಇತ್ತಲ್ಲ ಟೆಸ್ಟ್ ಅಂತ ಹೇಳಿ ಗೊತ್ತಂದ್ರೆ ಅದ್ಭುತವಾದಂತ ಜ್ಞಾನ ಆಯ್ತು ಇವತ್ತು. ಮತ್ತು ಥ್ಯಾಂಕ್ ಯು ಮೇಡಮ್ ಅಂಡ್ ವೆಂಕಟರಮಣ ಸರ್. ಚೆನ್ನಾಗ್ ಆಗ್ತಾ ಇದೆ. ಒಳ್ಳೆ ನೀಡ್ ಅವಶ್ಯಕತೆ ಇರ್ತಕ್ಕಂಥ ಸಂದರ್ಭದಲ್ಲೇ ನಮಗೆ ಯೂನಿವರ್ಸ್ ಏನ್ ದಯಪಾಲಿಸ್ಬೇಕು ಅದನ್ನ ನಮ್ಮ ರಂಗನಾಥ್ ಗುರುಜಿಯವರು ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಅನಂತ ಧನ್ಯವಾದಗಳು. ಚೆನ್ನಾಗ್ ಆಗ್ತಾ ಇದೆ, ಒಳ್ಳೆ ಧ್ಯಾನ. ಖುಷಿ ಆಗ್ತಾ ಇದೆ. ಎಂತ ಒಂದು ಪ್ಲಾಟ್ಫಾರ್ಮ್ ನಮಗೆ ಪರಿಚಯ ಆಯ್ತಲ್ಲಪ್ಪ. ಯಾವ ಜನ್ಮದ ಒಂದು ಪುಣ್ಯನ ಏನೋ, ನಮ್ಮ ತಂದೆ ತಾಯಿಗಳು ನಮ್ಗೆ ಜನ್ಮ ಕೊಟ್ಟಿರ್ತಕ್ಕಂಥ ಗಳಿಗೆ ಹಂಗಿತ್ತ ಏನೋ. ಒಟ್ಟಾರೆ ಒಂದು ಎಲ್ಲರೂ ಸೇರಿಸ್ಬಿಟ್ಟು ಸನ್ಮಾರ್ಗದಲ್ಲಿ ನಡೀತಕ್ಕಂಥವ್ರ ಒಂದು ಗ್ರೂಪ್ ಆಗ್ತಾ ಇದೆ. ಖುಷಿ ಆಗ್ತಾ ಇದೆ. ಒಬ್ಬೊಬ್ಬರ ಅನುಭವವನ್ನು ಒಬ್ಬೊಬ್ರು ಶೇರ್ ಮಾಡ್ಕೊತಿದಾರೆ ಇಲ್ಲಿ ಆಗ್ತಕ್ಕಂಥದ್ದು. ನೋಡಿ, ಇಲ್ಲಿ ಬೇರೆ ಬೇರೆ ರಂಗದಿಂದ ಬಂದಿದ್ದಾರೆ. ಇಲ್ಲಿ ಯಾವುದೇ ವಯಸ್ಸಿನ ಮಿತಿ ಕೇಳಲ್ಲ, ಯಾವ ಜಾತಿ ಅಂತ ಕೇಳಲ್ಲ, ಏನ್ ಉಂಡ್ರಿ ಏನ್ ತಿಂದ್ರಿ ಅಂತ ಕೇಳಲ್ಲ. ಸಂತೋಷ ಆಯ್ತಾ? ಎಸ್, ನನಗೆ ಸಂತೋಷ ಇದೆ, ನೀವು ಸಂತೋಷ ತಗೊಳ್ಳಿ. ವಾವ್, ಬೆಲೆನೇ ಕಟ್ಟಾಕಲ್ಲ ಅದಕ್ಕೆ. ಸಂತೋಷಕ್ಕೆ ಎಷ್ಟಾದ್ರೂ ಕೊಡ್ಬೋದು, ಎಷ್ಟಾದ್ರೂ ತಗೊಳ್ಬಹುದು. ಅದ್ಭುತವಾಗಿರ್ತಕ್ಕಂಥದ್ದು ಇಂತ ಪ್ಲಾಟ್ಫಾರ್ಮ್ ನಿಜಕ್ಕೂ ನಮ್ಗೆಲ್ಲರಿಗೂ ಸಿಕ್ಕಿದ್ದು ನಮ್ಮ ಸೌಭಾಗ್ಯ. ಮಾತಾಡಕ್ಕೆ ಅವಕಾಶ ಕೊಡೋದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ವಂದನೆಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವ್ ಹೇಳಿದ ಒಂದು ಮಾತು ಏನು ಅಂದ್ರೆ, ಸಮುದ್ರ ಎಷ್ಟು ಮಗದ್ರುನು ಬರ್ತಾನೆ ಇರತ್ತೆ ಹೊರತು ಖರ್ಚಾಗೋದಿಲ್ಲ ಅನ್ನೋದನ್ನ ಚಿಕ್ಕದಾಗಿ ಸ್ಪಷ್ಟವಾಗಿ ಅರ್ಥ ರೀತಿಲಿ ಹೇಳಿದ್ರಿ ಸರ್. ತುಂಬಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಶಶಿಕಲಾ ಮ್ಯಾಮ್ ಮಾತಾಡಿ ಮ್ಯಾಮ್. ಮೇಡಮ್ ನಮಸ್ತೆ, ಗುರೂಜಿ ನಮಸ್ತೆ. ಧ್ಯಾನ ತುಂಬಾ ಚೆನ್ನಾಗಾಯ್ತು. 11:30 ಟೈಮ್ ಸರಿಯಾಗಿದೆ. ಅಷ್ಟರೊಳಗ್ ನಾವು ಬೇಗ ಕೆಲಸ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಆದಷ್ಟು. ಸ್ವಲ್ಪ ಇದ್ರು ಬಿಟ್ಟು ಆ ಟೈಮ್ ಸರಿಯಾಗಿ ತುಂಬ ಹೃದಯದ ಧನ್ಯವಾದಗಳು ಇಬ್ರಿಗೂನು. ಇಬ್ರು ನಡೆಸ್ಕೊಡ್ತಿದ್ದೀರಾ, ನಿಮ್ಗೆ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಬೇರೆ ಯಾರಾದ್ರೂ ಮಾತಾಡಿ, ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿ. ಇಲ್ಲ ಸರ್ ಬೆಳಗ್ಗೆ ಹೇಳಿದ್ರು ಈ ತರ ಆಗಿದೆ, ಈ ತರ ಅವ್ರ ಅನುಭವ ಹೇಳಿದಾಗ ನಮ್ಗೆ ಯಾಕೆ ಆಗಿಲ್ಲ ಅಂತ ಯೋಚನೆ ಮಾಡ್ಬೇಡಿ. ಯಾಕೆ ಅಂದ್ರೆ ಎಲ್ಲಾರಲ್ಲೂ ಬೇರೆ ಬೇರೆ ರೀತಿಲಿ ಅನುಭವ ಆಗ್ತಿರತ್ತೆ. ಹಾಗಾಗಿ ಏನೇ ಇರ್ಲಿ ತೊಂದ್ರೆ ಇಲ್ಲ. ಏನೇ ನಿಮ್ ಮನ್ಸಲ್ಲಿ ಏನೇ ಇದ್ರೂನು ಅದನ್ನ ಕ್ಲಿಯರ್ ಮಾಡ್ಕೊಳ್ಳಿ. ನನ್ಗ ಆಗಿಲ್ಲ ಅಂತ ನೊಂದ್ಕೊಳ್ಳೋದ್ರ ಬದ್ಲು, ಸರ್ ನನ್ಗೆ ಈಗ ಆಗಿಲ್ಲ, ನನ್ಗೆ ಈಗ ಆಗ್ತಿದೆ, ಯಾಕೆ ಆಗ್ತಿದೆ ಅನ್ನೋದನ್ನ ಬೇಕಾದ್ರೆ ನೀವು ವಿಮರ್ಶೆ ಮಾಡ್ಕೊಳ್ಬಹುದು ಮಾಸ್ಟರ್ಸ್. ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡ್ತೀರಾ? ಹನುಮಂತರಾಜು ಮೇಡಮ್ ನೋಡಿ, ಅವರು ಫಸ್ಟ್ ಕೊಡಿ ಮೇಡಮ್. ಹನುಮಂತರಾಜು. ನಮಸ್ತೆ. ನಮಸ್ತೆ ನಮಸ್ತೆ ಅಕ್ಕ, ನಮಸ್ತೆ. ನಮಸ್ತೆ ಅಣ್ಣವ್ರೆ, ನಮಸ್ತೆ ನಮಸ್ತೆ. ನನಗೆ ಇವತ್ತು ಚೆನ್ನಾಗಾಯ್ತು. ಈ ಕಳೆದ 1ನೇ ತಾರೀಕಿಂದ ಇಲ್ಲಿವರೆಗೂ ನನ್ನ ಆತ್ಮವಿಶ್ವಾಸ, ನನ್ನ ವಾತ್ಸಲ್ಯ, ಕಾನ್ಫಿಡೆನ್ಸ್ ನನಗೆ ದೃಢವಾಗಿ ಬರ್ತಾ ಇದೆ. ಮುಂದೊಂದು ದಿವಸ ನಾನು ಉನ್ನತ ಧ್ಯಾನ ಮಟ್ಟಕ್ಕೆ ಹೋಗ್ತೀನಿ ಅನ್ನೋ ಒಂದು ಶಕ್ತಿ ನನ್ನಲ್ಲಿ ಆಗ್ತಾ ಇದೆ. ಹಾಗೆ ಮೊದಲನೇ ಸರಿನೇ ನಾನು ಹೇಳಬೇಕಿತ್ತು, ಎಲ್ಲ ಆತ್ಮ ಗುರುಗಳಿಗೆ ಪ್ರಣಾಮಗಳು. ನನ್ನಲ್ಲಿ ಆಗ್ತಾ ಇದೆ. ಇಷ್ಟೆಲ್ಲ ಆಗ್ತಾ ಇದ್ರೂ ಇದೆ ನನ್ನಲ್ಲಿ ಸುಮಾರು ಕೊರತೆಗಳಿದೆ. ನನ್ನಲ್ಲಿ ಬಹಳ ಇದೆ, ನಂದು ಹೇಳ್ಕೋಬೇಕಂದ್ರೆ ಸಾಕಷ್ಟಿದೆ. ಆದ್ರೆ ನಾನು ಈ ನಾಡಲ್ಲಿ, ಈ ಭೂಮಿಯಲ್ಲಿ, ಈ ದೇಶದಲ್ಲಿ, ಈ ಸನಾತನದಲ್ಲಿ ಇರೋದಕ್ಕೆ ನನಗೆ ಮಹಾಪುರುಷರು ಇದೆಲ್ಲ ನೆನಪಾಗಿ ಅವರ ಹಿನ್ನೆಲೆಯನ್ನ ಕೇಳಿದಾಗ ನಾನು ಆ ಥರದ್ದು ಹೇಳಿ ಆಗ್ಬಾರ್ದು ಅಂತ ಉತ್ಸಾಹ ನನಗೆ ಹೆಚ್ಚಾಗ್ತಾ ಇದ್ದು ಇವತ್ತಿನವರೆಗೂ ನಾನು ಇದ್ದೀನಿ. ಮುಂದೆ ಕೂಡ ನಾನು ನಿನ್ನೆ ಗುರುಪೂರ್ಣಿಮೆಯಲ್ಲಿ ಉತ್ಸವಗಳನ್ನ ನೋಡ್ತಾ ಇದ್ದೆ, ಕೇಳ್ತಾ ಇದ್ದೆ ಅಷ್ಟೇ. ಇಲ್ಲಿವರೆಗೂ ಇಷ್ಟು ವರ್ಷಗಳ ಕಾಲವರೆಗೂ. ನಿನ್ನೆ ನಾನು ಗುರುಪೂರ್ಣಿಮೆಯನ್ನು ವಿಶೇಷವಾಗಿ ನನಗೆ
ಆ ಅನುಭವಗಳು ಮತ್ತೆ ನಾನು ಆಚರಿಸಿದಂಥದ್ದು ನಿನ್ನೆ ಈ ಮೊದಲನೇ ವರ್ಷ 2025 ನಿನ್ನೆ ಮೊದಲನೇ ವರ್ಷ ನಾನು ಆಚರಣೆ ಮಾಡಿರೋವಂಥದ್ದು ಗುರು ಪೂರ್ಣಿಮೆ ನಿನ್ನೆ. ಅಂದ್ರೆ 1ನೇ ತಾರೀಕಿಂದ ನಾನು ಏನು ಧ್ಯಾನದಲ್ಲಿ ಇದ್ನೋ, ಹಂಗಾಗಿ ನನಗೆ ಈ ಭಾಗ್ಯ ಬಂದಿದೆ. ನನಗೆ ನಿನ್ನೆ ನಾನು ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಕಾರ್ಯಗಳನ್ನ ಮುಗಿಸ್ಕೊಂಡು ನಾನೇ ಸ್ವತಃ ದೇವ್ರ ಮನೆಯಲ್ಲಿ ಎಲ್ಲ ಕ್ಲೀನನ್ನ ಮಾಡಿ ದೀಪವನ್ನ ಹಚ್ಚಿ ತುಳಸಿ ಮಾತೆಗೆ, ಸೂರ್ಯ ದೇವನಿಗೆ, ಓಂಕಾರದ ರೊಟ್ಟಿಗೆ ನಿನ್ನೆ ವಿಧಿವಿಧವಾಗಿ ನಾನು ಪೂಜೆಯನ್ನು ಸಲ್ಲಿಸಿ, ಹಾಗೆ ಗುರುಗಳಿಗೂ ವೇದ ಋಷಿಯವರಿಗೂ ಅವರಿಗೆ ನಾನು ನಿನ್ನೆ ದಿವಸ ನನ್ನ ಗುರು ಕಾಣಿಕೆಯಾಗಿ ಉಪವಾಸದಲ್ಲಿ ನನ್ನ ಆತ್ಮವನ್ನು ಸಂತೋಷ ಖುಷಿಯಿಂದ ಧ್ಯಾನದಲ್ಲಿ ನಾನು ಇಟ್ಟಿದ್ದೆ. ತುಂಬಾ ಧನ್ಯವಾದಗಳು ಅವರೇ. ನಿಜವಾಗ್ಲೂ ಹೇಳ್ತೀನಿ, ಸ್ವಲ್ಪ ನಿಮ್ಮ ಹೆಡ್ ಸ್ವಲ್ಪ ಕ್ಯಾಮ್ರಾನ ಸ್ವಲ್ಪ ಮೇಲೆ ಕೆತ್ಕೊಳ್ಳಿ, ಫೇಸ್ ಕ್ಲಿಯರ್ ಆಗಿ ಕಾಣ್ತಿಲ್ಲ. ಚೂರು ನಿಜವಾಗ್ಲೂ ಒಳ್ಳೆ ಅನುಭವ ಕೊಟ್ರಿ. ಯಾಕಂದ್ರೆ ನಮ್ಮ ಪುಣ್ಯ ಭೂಮಿ ಇದು. ನಾವು ಇಲ್ಲಿ ಈ ಪುಣ್ಯ ಭೂಮಿ ಹುಟ್ಟಿರೋದಕ್ಕೆ ಅದನ್ನ ನಾವು ಸಾರ್ಥಕ ಮಾಡ್ಕೋಬೇಕು. ಯಾರೇ ಆಗ್ಲಿ ನಮಗೆ ಅನುಭವಕ್ಕೆ ಬರೋದು ತುಂಬಾ ಅನ್ಎಕ್ಸ್ಪೆಕ್ಟೆಡ್. ನಾವ್ ಇದಕ್ ಬರೋದಿಲ್ಲ, ಯಾಕಂದ್ರೆ ನಮ್ಮ ದಾರಿ ಬೇರೆನೆ. ನಾನು ಇದೇ ವರ್ಷ, ಹಿಂದಿನ ವರ್ಷ ಇದೇ ಗುರು ಪೌರ್ಣಿಮೆಗೂ ನಮ್ಗೆ ಯಾವುದೇ ರೀತಿಯಾದ ಸಂಬಂಧವಿಲ್ಲ. ನಿಜವಾಗ್ಲೂ ಹೇಳ್ತೀನಿ, ಯಾವುದೇ ರೀತಿಯಾದ ಸಂಬಂಧ ಇಲ್ಲ. ಇದೇ ಗುರು ಪೌರ್ಣಿಮೆ ದಿವಸ ನಾವೆಲ್ಲೋ ಬೇರೆ ಕಡೆ ಏನೋ ನೋಡ್ಕೊಂಡು ಇದ್ದಂತ ಮನುಷ್ಯ ನಾನು. ಆದ್ರೆ ಇವತ್ತು ನಿನ್ನೆ ರಾತ್ರಿ ನನಗೆ ಆಗಿರುವಂತ ಒಂದು ಅನುಭವ ನಿಜವಾಗ್ಲು ನನ್ನ ಮನಸ್ಸಿಗೆ ಅಷ್ಟೊಂದು ಸಂತೋಷ ಕೊಡ್ತು, ಮಿಂಚೊಡಿತು. ಗೊತ್ತಾಗ್ಲಿಲ್ಲ ನನಗೆ, ಭಯ ಎತ್ಕೊಂಡು ಕಣ್ಬಿಟ್ಟು ನೋಡ್ತೀನಿ, ಮೈಯೆಲ್ಲ ಬೆವರ್ತಾ ಇದೆ. ಆ ತರ ಒಂದು ಅನುಭವ ಆಯ್ತು. ಅದಕ್ಕೆ ಗುರುಗಳನ್ನ ಕೇಳಿದೆ. ಅದು ನಿಜವಾಗ್ಲೂ ನನಗೆ ಅಪರೂಪದ ಒಂದು ದರ್ಶನ. ನಮಗೂ ಬಾಯಲ್ಲಿ ವರ್ಣಿಸೋದಕ್ಕೆ ಬರೋದಿಲ್ಲ. ಅದು ಎಲ್ಲಾರ್ಗು ಅನುಭವ ಆಗ್ಲಿ ಅನ್ನೋದೇ ನನ್ನ ಆಸೆ. ಇಷ್ಟು ಕಮ್ಮಿ ಸಮಯದಲ್ಲಿ ಇಂಥ ಒಂದು ಸ್ಥಾನಕ್ಕೆ ನನ್ನ ಕರ್ಕೊಂಡು ಹೋಗ್ತಾ ಇದೆ ಅಂದ್ರೆ ಆ ಮೌನ ಧ್ಯಾನ ಎಷ್ಟು ಅದ್ಭುತ ಅಂತ ಯೋಚನೆ ಮಾಡಿ. ದಯವಿಟ್ಟು ಎಲ್ಲಾರು ಒಳ್ಳೆ ಅನುಭವಗಳನ್ನ ನನಗೆ ತಿಳಿಸ್ತೀರಾ ಅಂತ ನಾನು ಆಶಿಸ್ತಾ ಇದ್ದೀನಿ. ನೀವಂತೂ ತುಂಬಾ ಚೆನ್ನಾಗಿ ಇವತ್ತು ಧ್ಯಾನ ನೀವು ಮಾಡ್ತಾ ಇದ್ದನ್ನ ಗಮನಿಸಿದೆ ನಾನು. ನಿಮ್ಮಂತ ಧ್ಯಾನಿಗಳು ನಮಗೆ ಮಾರ್ಗದರ್ಶನ ನಾವು ನಿಮ್ಮ ಜೊತೆ ಬರ್ತೀವಿ. ಧನ್ಯವಾದಗಳು. ಇಂತ ನಿಮ್ಮಂತ ಆತ್ಮ ಗುರುಗಳು ಇಂದನೇ ನನಗೆ ಈ ತರದ ಕಲಿಕೆ ಸಿಗ್ತಾ ಇರೋದು. ರಂಗನಾಥ್ ಗುರುಗಳೇ ನಮ್ಗೆಲ್ಲಾ ಗುರುಗಳೀಗ. ನಮ್ಗೆ ಅವರೇ ಮಾರ್ಗದರ್ಶನ. ಅವರು ಅನೇಕ ಸಲ ಹೇಳ್ತಾ ಇದ್ರು ನನ್ಗೆ, ಕೋಪ ಮೊದ್ಲು ಬಿಟ್ಬಿಡು, ಕೋಪ ಮಾಡ್ಕೋಬೇಡ, ಯಾರೇ ಅನ್ಲಿ ಕಿವಿಯಲ್ಲಿ ಕೇಳ್ಬೇಕು, ಇನ್ನೊಂದ್ ಕಿವಿಯಲ್ಲಿ ಬಿಟ್ಬಿಡ್ಬೇಕು. ದೇವ್ರು 2 ಕಿವಿ ಕೊಟ್ಟಿದ್ದಾನೆ, ಯಾಕೆ ಕೇಳಬೇಕು, ಕೆಟ್ಟದನ್ನ ಬಿಟ್ಬಿಡ್ಬೇಕು, ಒಳ್ಳೇದನ್ನ ಅರಗಿಸ್ಕೋಬೇಕು ಅಂತ. ನೋಡಿ, 2 ಕಣ್ಣು ಕೊಟ್ಟಿದ್ದಾನೆ, 2 ಕಿವಿ ಕೊಟ್ಟಿದ್ದಾನೆ, ಮೂಗೊಂದೇ ಬಾಯಲ್ಲಿ ಒಳ್ಳೆ ಮಾತು ಮಾತಾಡ್ಬೇಕು, ಕೆಟ್ಟದ್ ಮಾತಾಡ್ಬೇಕು. ಕಿವಿಯಲ್ಲಿ ಒಳ್ಳೆ ಮಾತು ಕೇಳಿಸ್ಕೋಬೇಕು, ಕೆಟ್ಟ ಮಾತನ್ನ ಆಚೆ ಬಿಡ್ಬೇಕು. ಒಂದ್ ಕಣ್ಣಲ್ಲಿ ಒಳ್ಳೇದನ್ನ ನೋಡ್ಬೇಕು, ಇನ್ನೊಂದ್ ಕಣ್ಣಲ್ಲಿ ಕೆಟ್ಟದ್ ನೋಡಿದ್ರೆ ಅಲ್ಲೇ ಮರಿಬೇಕು. ಈ ಒಂದು ಉದ್ದೇಶನ ದೇವರೇ ಸೃಷ್ಟಿ ಮಾಡ್ಕೊಟ್ಟಿದ್ದಾನೆ. ಅಂತ ದಾರಿ ನಮ್ಮ ರಂಗನಾಥ್ ಗುರುಗಳು ನಮ್ಗೆ ತೋರಿಸ್ತಾ ಇದ್ದಾರೆ. ಈ ಒಂದು ಫೌಂಡೇಶನ್ ನಮ್ಗೆ ಕೊಡ್ತಾ ಇದೆ. ನಾವೆಲ್ಲರೂ ಅದಕ್ಕೆ ಋಣಿಗಳು. ನಾವೆಲ್ಲಾ ಸೇರಿ ಅದ್ರ ಜೊತೆ ಹೋಗೋಣ. ತುಂಬಾ ಧನ್ಯವಾದಗಳು ಸರ್, ಒಳ್ಳೆ ಮಾತು ಹೇಳಿದ್ರಿ. ಥ್ಯಾಂಕ್ ಯು ಸರ್. ನೋಡಿ, ನಿಮ್ಮ ಅನುಭವದಿಂದ ಎಷ್ಟೆಲ್ಲ ಒಳ್ಳೆಯ ವಿಷಯಗಳ ಆಚೆ ಬರುತ್ತೆ. ಹಾಗೆ ಗುರು ಸರ್ ಹೇಳ್ತಿದ್ರು, ನನ್ನ ಅನುಭವದಲ್ಲಿ ಹೀಗೆಲ್ಲ ಆಗಿದೆ, ನೀವು ನನ್ನ ದಾರಿಗೆ ಬನ್ನಿ ಅಂತಾರೆ. ಈಗಿನ ಕಾಲದಲ್ಲಿ ಯಾರು ಅದನ್ನ ಹೇಳ್ಕೊಳಲ್ಲ. ಅವ್ರಿಗೆ ಏನ್ ಅನುಭವ ಆಗಿದ್ರು ಎಲ್ಲ ಒಳಗಡೆನೆ ಇಟ್ಕೊಳ್ತಾರೆ. ಫಸ್ಟ್ ನಾನ್ ಬೆಳೆಯಣೆ, ಆಮೇಲೆ ಇನ್ನೊಬ್ರನ್ನ ಹೇಳ್ಕೊಬರೋಣ ಅಂತಾರೆ. ಆದ್ರೆ ನಮ್ ವೆಂಕಟರಮಣ್ ಸರ್ ಆಗ ಮಾಡ್ತಿಲ್ಲ. ನನಗ್ ಈ ತರ ಅನುಭವ ಆಗಿದೆ, ನೀವು ಬನ್ನಿ, ಎಲ್ಲಾ ವಿಡಿಯೋಸ್ ಆನ್ ಮಾಡ್ಕೊಳ್ಳಿ, ನೀವ್ ಹೇಗ್ ಕೂತಿದ್ದೀರಾ, ಏನ್ ಮಾಡ್ತಿದ್ದೀರಾ, ನಾನ್ ನೋಡಿ ಅದಕ್ಕೆ ಗೈಡೆನ್ಸ್ ಕೊಡ್ತೀನಿ ಅಂತ ಹೇಳ್ತಾರೆ. ಇಂಥ ಗುರುಗಳು ಸಿಕ್ಕಿರೋದು ನಮ್ಮ ಅದೃಷ್ಟ ಅನ್ಕೊಳ್ತೀನಿ ಸರ್. ಥ್ಯಾಂಕ್ ಯು ಸರ್. ನಿಮ್ಮ ಅಭಿಮಾನ ಸರ್. ಬಸವಣ್ಣ ಗೌಡ್ರಿಗೆ ನಾನು ಕೊಟ್ಟೆ, ಅವರು ಇದಾದ್ರು ಸರ್. ಸಣ್ಣೇಗೌಡ್ರು ಕೊಡಿ ಅಂತಂದ್ರೆ ಕೊಟ್ಟೆ. ಅವರು ಮೆಸೇಜ್ ಕೊಟ್ಟೆ, ಅವ್ರು ಇಲ್ಲ ಸರ್ ಇಲ್ಲಿ. ಸರಿ ಮೇಡಮ್, ಬೇರೆಯವ್ರಿಗೆ ಕೊಡಿ, ಇನ್ಯಾರಿಗಾನ ಒಬ್ರು ಕೊಡಿ ಸರ್. ಗೀತಾ ಮೇಡಮ್ ಇದ್ದೀರಾ?
ಗೀತಾ ಮ್ಯಾಮ್, ಸೊನ್ನೆಗೌಡ್ರು, ಆಮೇಲೆ ಯಾರು ಪ್ರೇಮ ಎಲ್ಲ ಲೆಫ್ಟ್ ಆಗಿದ್ದಾರೆ ಅನ್ಸುತ್ತೆ. ಹಾ ಸರ್, ಎಲ್ಲ ಈಗ ಹೋಗ್ತಾ ಇದ್ದಾರೆ. ಸಾವಿತ್ರಮ್ಮ ಅವ್ರಿಗೆ ಕೊಡ್ಲಾ ಸರ್? ಸಾವಿತ್ರಮ್ಮ ಅವ್ರು ಇದ್ದಾರಾ? ಕೊಡಿ. ಅವ್ರು ಇವಾಗ ಬಂದಂಗಿದಾರ? ಇಲ್ಲ ಸರ್, ನೆನ್ನೆನೂ ಬಂದಿದ್ರು. ನಾನ್ ನೆನ್ನೆ ಇಲ್ಲ ಮೇಡಮ್. ಸರಿ, ಆ, ಮಾತಾಡಿಮ್ಮ. ಶರಣಾರ್ಥಿ ಎಲ್ಲ ಆತ್ಮ ಬಂದೋಗಿರಿ. ನಮಸ್ತೆ. ನಾನು ಇದೆ ಮುಗಿತು ಅಥವಾ ಏನ್ ನೋಡ್ಬೇಕಂತ ಹೇಳಿ ನನ್ ಕೆಲಸ ಮುಗಿತಾರೆ ಹೊರಗಡೆ ಹೋಗಿದ್ದೆ ನಾನು. ಯಾವ ಸಬ್ಜೆಕ್ಟ್ ಏನ್ ಮಾಡಿದ್ರೆ ಗೊತ್ತಾಗ್ಲಿಲ್ಲ. ಆದ್ರೂ ರಾತ್ರಿ ನಾನು ಧ್ಯಾನದಲ್ಲೇ ಭಾಗವಹಿಸಿದ್ದೆ. ತುಂಬಾ ಚೆನ್ನಾಗಾಯ್ತ್ರಿ. 12:30 ತನ ನಾನು ಧ್ಯಾನ ಮಾಡಿದ್ರೆ ಏಕಾಂತವಾಗಿ ಆಯ್ತ್ರಿ. ಆಮೇಲೆ ನೀವು ಹೇಳುವಂತ ಚಕ್ರ ಬಗ್ಗೆನೂ ಸಹಿತ ನಾನು ಮತ್ತೊಮ್ಮೆ ಆ ಧ್ಯಾನದೊಂದಿಗೆ ನಾನು ಮಾಡ್ತಾ ಇದ್ದೆ ಇದು ನಿನ್ನೆ. ಬರೀ ಮ್ಯೂಸಿಕ್ ಅಷ್ಟ ಅಲ್ರದು, ಆ ಧ್ಯಾನದೊಂದಿಗೆ ಚಕ್ರಗಳ ಒಂದು ಆ ಬಣ್ಣಗಳ ಬಗ್ಗೆ ಆಯ್ತ್ರಿ ಎಲ್ಲಾನು ನಾನು ಮಾಡ್ತಾ ಇದ್ದೆ. ತುಂಬಾ ಚೆನ್ನಾಗೈತ್ರಿ. ಇನ್ನೊಂದ್ರಿ ಏನ್ರಿ, ಆಧಾರ ಚಕ್ರದಲ್ಲಿ ಏನೈತಲ್ರಿ, ಮೂಲಾಧಾರ ಚಕ್ರದಲ್ಲಿ ನಾವು ವಚನ ಸಾಹಿತ್ಯದಲ್ಲಿ ಒಂದು ಹಳದಿ ಕಲರ್ ಅಂತ ಕಸಿ ನಾನು ಗೆಸ್ ಮಾಡ್ತೇನ್ರಿ ಆ ಸಮಯದಲ್ರಿ. ಅದು ಎಲ್ರೂ ಸಾಕಷ್ಟು ಜನ ನೋಡಿದ್ರೆ ನಾನು ಅಲ್ಲಿ ಕೆಂಪು ಬಣ್ಣ ಅಂತ ಹೇಳ್ತಾ ಇದಾರೆ. ಅದೊಂದು ನನಗೆ ಡೌಟ್ ಇದೆ ರೀ ಸರ್. ಹೇಳ್ತೀನಮ್ಮ, ಅಲ್ಲಿ ಮೂಲಾಧಾರ ಚಕ್ರ ನಮಗೆ ಭೂಮಿಗೆ ಸಂಬಂಧಪಟ್ಟದ್ದು, ಪೃಥ್ವಿಗೆ ಸಂಬಂಧಪಟ್ಟದ್ದು. ಪೃಥ್ವಿಗೆ ಸಂಬಂಧಪಟ್ಟಾಗ ಅಲ್ಲಿ ನಮಗೆ 4 ದಳ ಕಮಲಗಳಿರ್ತದೆ. ಹೌದ್ರಿ, 4 ದಳ ಕಮಲದಲ್ಲಿ ಆ ಬಣ್ಣ ಬಂದು ಕೆಂಪು ಇರ್ತದಮ್ಮ. ಅದ ವಶ ಸ ಅಂತ 4 ದಳಗಳು ನಕಾರ ಪ್ರಣಂಬ ಹಳದಿ ವರ್ಣ ಬ್ರಹ್ಮ ಅದ್ರಿಯೋ ತಿಳಿಸಿದ ತಾರಕಾಕರ್ಷ ಉಳ್ಳಂತ ಅದು ಆಚಾರ ಲಿಂಗಕ್ಕೆ ಶ್ರದ್ಧಾ ಭಕ್ತಿಯಿಂದ ನಾಸಿಕ ಮುಖದಲ್ಲಿ ಸುಚಿತ್ತ ಹಸ್ತದಿಂದ ಗಂಧಾದಿ ಪದಾರ್ಥವನ್ನು ಸಮರ್ಪಿಸಿ ಅದರಿಂದ ಸುಗಂಧ ಪ್ರಸಾದವನ್ನು ಪ್ರಸಾದ ಕಾಯನಾಗಿ ಸದಾ ಭೋಗಿಸೋನು. ಈ ರೀತಿ ನಾನು ಆಧಾರ ಚಕ್ರದಿಂದ ಮೇಲೆ ಏರ್ತಾ ಬರ್ಬೇಕಾದ್ರೆ ಅದು ಕೆಲವೊಂದು ನಾದಗಳು ಅದಾವಲ್ರಿ, ಅವ್ರ ನಾದದೊಂದಿಗೆ ನಾನು ಇವಾಗ ಅಲ್ರದು ಹಲವಾರು ವರ್ಷಗಳಿಂದ ರೀ, ನನ್ನ ಬಾಲ್ಯದಿಂದನೂ ವಚನ ಸಾಹಿತ್ಯ ಪ್ರಕಾರ ನಮ್ ತಂದೆಯವರು ಹೇಳಿಕೊಟ್ರಲ್ರಿ, ಅದು ನನಗೆ ಹಳದಿ ವರ್ಣ ಅಂತ ಬದಲಾವಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ರದು. ನೀವ್ ಹೇಳೋದು ಹಳದಿ ವರ್ಣ ಅಗ್ನಿ ತತ್ವಕ್ಕೆ ಬರ್ತದೆ. ಆದ್ರೆ ಈ ಕೆಂಪು ಬಣ್ಣ ಯಾಕೆಂದ್ರೆ ಇದು ನಮಗೆ ಪೃಥ್ವಿ ತತ್ವ ಆಗಿರೋದ್ರಿಂದ, ಜೊತೆಗೆ ಇದು ನಮ್ಮ ಹಿಂದಿನ ಕರ್ಮಗಳನ್ನೆಲ್ಲ ನಮಗೆ ತಿಳಿಸುವಂತ ಒಂದು ಶಕ್ತಿ ಇದೆ. ಮತ್ತೆ ಇಲ್ಲಿ 4 ದಳಗಳು ಏನ್ ಹೇಳ್ತೀರಿ, ಅದಕ್ಕೆ 4 ರೀತಿಯಾದ ಬೀಜಾಕ್ಷರಗಳಿದೆ. ಆ ಬೀಜಾಕ್ಷರಗಳು ಸಂ, ವಂ, ಶಂ, ಶಂ ಅಂತ 4 ದಳಗಳಿಗೆ 4 ಬೀಜಾಕ್ಷರ ಇದೆ. ಮಧ್ಯದಲ್ಲಿ ಲಂ ಅನ್ನೋ ಬೀಜಾಕ್ಷರ ಸ್ಟಾರ್ಟ್ ಆಗುತ್ತೆ. ಈ ಬೀಜಾಕ್ಷರ ನಮ್ಮ ಈ 4 ದಳಗಳ ಜೊತೆಗೆ ನಮ್ಗೆ ಮೇಲೆ ತಗೊಳ್ತಾ ಸ್ವಾದಿಷ್ಠಾನ ಚಕ್ರಕ್ಕೆ ನಾವು ಮೂವ್ ಆಗ್ತೀರಿ. ಅದು ನಮಗೆ ಜನ್ಮ ನೀಡುವಂತದ್ದು. ಇದು ನಮ್ಗೆ ಪೂರ್ವ ಜನ್ಮದ ಒಂದು ಸುಕೃತಿ ತೋರಿಸುವಂತದ್ದು. ಇದು ಮುಂದುವರಿತದಮ್ಮ. ನನಗ್ ಗೊತ್ತಿರೋದು ಅಂದ್ರೆ ಹಳದಿ ಬಣ್ಣ ಗುರುಗಳು ಹೇಳಿಲ್ಲ, ಮತ್ತೆ ಎಲ್ಲೂ ತಿಳ್ಕೊಂಡಿಲ್ಲ. ಬಟ್ ನನಗೆ ತುಂಬಾ ಚೆನ್ನಾಗಿ ಸಾಮಾನ್ಯರಿಗೂ ಸಹಿತ ಮನದಟ್ಟಾಗುವಂತ ಹೇಳಿದ್ರಿ ನೀವು. ಬಾಳ ಚೆನ್ನಾಗಿ ಹೇಳಿದ್ರು, ಬಹಳ ಖುಷಿ ಆಯ್ತ್ರಿ. ನೀವು ಚಕ್ರ ಬಗ್ಗೆ ಒಂದು ವಿವರಣೆ ಹೇಳುವಂತ ಒಂದು ಮೆಥಡ್ ಏನದಲ್ರಿ, ತುಂಬಾ ಚೆನ್ನಾಗಿ ಬಹಳ ಇಷ್ಟ ಆಯ್ತು ನಮ್ಗೆ. ಅದು ಕೆಲವೊಂದು ವಿಷಯಗಳು ಏನದವಲ್ರು, ನಾನು ಸ್ವಲ್ಪ ಅನುಭವ ಒಳಗೆ ಆಗ್ತಾ ಬಾಲ್ಯದಿಂದ ಮಾಡ್ತಾ ಇದ್ದೇನೆ ಅಂದ್ಕೊಳ್ಳಿ. ಕೆಲವೊಂದು ಆ ಸ್ವಾಮೀಜಿಯವ್ರ ಹತ್ರ ಕೆಲವೊಬ್ರು ಜ್ಞಾನಿ ಹತ್ರ ನಾನು ಚರ್ಚೆ ಮಾಡಿದಾಗ ಅವ್ರು ಏನ್ ಹೇಳಿದ್ರು, ಅವರು ಇಲ್ಲಮ್ಮ ನೀನು ಸ್ವಲ್ಪ ಇದನ್ನದಿ, ನೀನು ನಿನ್ನದೇ ಏನು ಹಠ ಇದೆ, ಅದು ನಿನಗೆ ಹೇಗೆ ಅನಿಸ್ತಾ ಅದನ್ನ ಮಾಡಂತ ನನಗೆ ಹೇಳ್ಬಿಟ್ಟಿರ್ತಾರೆ ಅಂತ. ಕೆಲವೊಂದು ವಚನಗಳನ್ನ ತೆಗೆದುಕೊಂಡು ಅವ್ರ ಹತ್ರ ನಾನು ವಾದ ಮಾಡಿರೋದು. ವಾದ ಅಂದ್ರೇನ್ರಿ ನಮ್ಮ ಜ್ಞಾನ ತಿಕ್ಕಾಟ ಹಾಗೂ ಮಂಡವಾದ ಅಲ್ರದು. ಅವರು ಅಂದ್ರೆ ತಪ್ಪು ನನಗೇನು, ನಾನು ಇನ್ನ ಕಲ್ತ್ಕೊಂತೀನಿ. ನಿಮ್ಮಲ್ಲಿರುವಂತ ವಿಷಯ ನಾನು ಕಲ್ತ್ಕೊಳಕ್ಕೆ ಇಲ್ಲಿ ಬಂದಿರೋದು. ನಾನು ಹೇಳ್ಕೊಡುವಂತ ಮಟ್ಟಕ್ಕೆ ಇನ್ನ ಬೆಳೆದಿಲ್ಲ. ಆದ್ರೆ ಯಾರು ಕೆಳಮಟ್ಟಿಲ್ಲ, ಏನೋ ದೇಹದಲ್ಲಿ ದೊಡ್ಡವರಿದ್ರು ಉಪಯೋಗಿಲ್ಲ, ಜ್ಞಾನದಲ್ಲಿ ಎಲ್ಲರೂ ಸಮಾನ ಅಲ್ರಿ. ಇಲ್ಲಿ ಯಾರು ಒಬ್ಬರು 1ನೇ ಕ್ಲಾಸ್ ಇರ್ಬೋದು, 2ನೇ ಕ್ಲಾಸ್ ಇರ್ಬೋದು, ಯಾರು 10th ಇರ್ಬೋದು, ಯಾರು PUC ಇರ್ಬೋದ್ರಿ,
ಅದು ಹೀಗಂತ ಏನಿಲ್ರಿ, ಅಲ್ಲಿ ಆತ್ಮದಲ್ಲಿ ಏನೈತ್ರಿ ಸಮಾನತೆ ಐತ್ರಿ. ಅದು ನಾವು ನೀವು ಅಂತ ಬೇರೆ ಬೇರೆ ಇಲ್ರಿ, ಚರ್ಚೆ ಮಾಡಿ ನಿಮ್ಮದನ್ನ ನಾವು ತೆಗೆದುಕೊಳ್ಳೋಣ, ನಮ್ಮಲ್ಲಿ ಇರುವಂತ ಎಲ್ಲರನ್ನು ಒಂದು ಸಮಾನವಾಗಿ ನಾವು ಸ್ವೀಕಾರ ಮಾಡೋಣ, ಆನಂದವಾಗಿ ನಾವು ಇದನ್ನು ಅಧ್ಯಾತ್ಮದ ಸಾಗರದಲ್ಲಿ ಈಜಾಡೋಣ. ಇಷ್ಟರಿದು. ಅದಕ್ಕೆ ನಿಮ್ಮನ್ನ ನಾವು ಮಾತಾಡಿ ಅಂತ ಧನ್ಯವಾದಗಳು ಇದ್ರ ಬಗ್ಗೆ. ನಾವು ತಿಳ್ಕೊಂತೀವಿ, ನೀವು ಮಾತಾಡಿದ್ರೆ ಎಷ್ಟೋ ವಿಷಯ ನಮಗೂ ಅರ್ಥ ಆಗುತ್ತೆ. ನಾವು ಅರ್ಥ ಮಾಡ್ಕೊಂಡಿದ್ರೆ ಇನ್ 4 ಜನಕ್ಕೆ ನಾವು ಹಂಚೋಣ. ನಮ್ಮ ಈ ಒಂದು ಫೌಂಡೇಶನ್ ಅಲ್ಲಿ ನಾವು ಕೊಡುವಂತದ್ದು ನಮ್ಮ ಮನಸ್ಸಿನಲ್ಲಿರೋ ಮಾತನ್ನ ಮಾತಾಡಿದ್ರೆ ಇನ್ನೊಬ್ಬರ ಮನಸ್ಸಲ್ಲಿರೋ ಒಳ್ಳೆ ಮಾತುಗಳು ನಮ್ಗೆ ಆಚೆ ಬರ್ತವೆ. ಅದನ್ನ ಕೇಳೋದ್ರಿಂದ ಮನಸ್ಸು ಒಳ್ಳೆ ರೀತಿಯಲ್ಲಿ ನಡ್ಕೊಳಕ್ಕೆ ಪ್ರಯತ್ನ ಮಾಡುತ್ತೆ. ಈಗ ನೀವ್ ಹೇಳಿದ್ರಿ ಹಳದಿ ಬಣ್ಣ ಅಂತ, ಆಯ್ತು, ಅದನ್ನು ನಾವು ನೋಡೋಣ. ಇನ್ನ ಒಂದೆರಡು ಬುಕ್ ಇನ್ನ ತಿಳಿದವ್ರು ಕೇಳೋಣ. ಬಟ್ ನನಗ್ ಗೊತ್ತಿರೋ ಪ್ರಕಾರ ಇದು ನಾನು ಓದ್ತಾ ಇರೋದು, ನಾನ್ ನೋಡಿರೋಂಥದ್ದು ಕೆ ರಂಗರಾಜ ಅಯ್ಯಂಗಾರ್ ಅಂತ ಯೋಗ ಪಟುಗಳು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಅವರು ಅಮೆರಿಕಾದಲ್ಲಿ, ಇಂಗ್ಲೆಂಡ್ ಅಲ್ಲಿ ಮತ್ತೆ ಚೈನಾದಲ್ಲಿ ಒಂದು ಪ್ರದರ್ಶನ ಕೊಟ್ಟು ಅತಿ ಉನ್ನತವಾದ ವ್ಯಕ್ತಿ. ಅವರು ಬರ್ದಿರುವಂತ ಒಂದು ಪುಸ್ತಕ ಇದು. ಇದ್ರಲ್ಲೂ ಕೂಡ ನಾನು ಅದೇ ಇದು ನೋಡಿದೆ. ಮತ್ತೆ ನಾನು ಆನ್ಲೈನ್ ಅಲ್ಲಿ ಕೂಡ ನೋಡಿದೀನಿ, ಅದರಲ್ಲೂ ಕೂಡ ಕೆಂಬಣ್ಣನೇ ತೋರಿಸಿದ್ದಾರೆ. ಮತ್ತೆ ನಮ್ಮ ಗುರುಗಳು ನೀಡಿರುವಂತ ಒಂದು ಪ್ರವಚನದಲ್ಲೂ ಕೂಡ ಅಲ್ಲಿ ಕೆಂಪು ಬಣ್ಣನೇ ಇದೆ. ನಾನು ಅದನ್ನ ಯಾಕಂದ್ರೆ ನೀವು ನೋಡಿಲ್ಲ, ನಾನು ನಿಮ್ಗೆ ಹೇಳಿದೆ ನೆನ್ನೆನೆ, ಆತ್ಮಕ್ಕೆ ಮಾತ್ರ ಕಾಣಿಸುವಂತ ಚಕ್ರಗಳಿವು. ಭೌತಿಕವಾಗಿ ನಾವು ದರ್ಶನ ಮಾಡೋದಕ್ಕೆ ಆಗೋದಿಲ್ಲ, ಯಾರು ಇದನ್ನ ನೋಡೋದಕ್ಕಾಗಲ್ಲ. ನಮ್ಮ ಆತ್ಮದಿಂದ ಮಾತ್ರ ನೋಡ್ಬೋದು ಅಂತ ಹೇಳಿದ್ದೆ. ಅದಕ್ಕೆ ನಾವು ಆತ್ಮದಿಂದ ನೋಡೋದಕ್ಕೆ ನಾನು ನೋಡಿಲ್ಲ. ನಿಮ್ ಪ್ರಯತ್ನ ಮಾಡಿದ್ರೆ ಏನೋ ದೇವ್ರು ನನ್ಗೆ ಆ ದಾರಿಯಲ್ಲಿ ತೋರಿಸಿ ಅದನ್ನ ಕಾಣಿಸಿದ್ರೆ ತುಂಬಾ ಧನ್ಯವಾದಗಳು. ಪ್ರಯತ್ನ ಮಾಡ್ತೀನಿ. ಧನ್ಯವಾದಗಳು. ಹೆಜ್ಜೆ ಇಡೋಣರಿ ಎಲ್ಲರೂ ಹೆಜ್ಜೆ ಇಡೋಣರಿ. ಅಖಂಡೇಶ್ವರ ಅಂತ ವಚನ ಸಾಹಿತ್ಯ, ಆಮೇಲೆ ಪ್ರಭುದೇವರ ಈಶ್ವರ ಅಂತ ಅಂಕಿತನಾಮದಿಂದ ಬಂದಂತ ಕೆಲವೊಂದು ವಚನಗಳು ನಾನು ವಿಶ್ಲೇಷಣೆ ಮಾಡಿದಾಗ ಅಲ್ಲಿ ಈ ತರ ಒಂದು ಇದನ್ನಾಯ್ತು ಅಷ್ಟೇ. ಇದು ಮತ್ತಿನ್ನ ಏನಿಲ್ರಿ. ಧನ್ಯವಾದಗಳು. ಈ ಪ್ರಶ್ನೆ ಕೇಳಿದಕ್ಕೆ ಏನಾದ್ರೂ ಅನ್ಯತಾ ಭಾವಿಸಬಾರ್ದ್ರಿ, ಏನೋ ಸ್ವಲ್ಪ ಚರ್ಚೆ ಮಾಡ್ಬೇಕಂತ ಅನಿಸ್ತದೆ ಅಷ್ಟೇ. ನಿಮ್ಮಂತ ದೊಡ್ಡವರಿಂದ ಒಳ್ಳೆ ವಿಷಯನೇ ಆಚೆ ಬರ್ತದೆ, ಅದನ್ನ ನಾವು ತಿಳ್ಕೊಂಡು ಮುಂದುವರಿತೀವಿ. ನೀವು ನಾಳೆ ಒಂದು ಒಳ್ಳೆ ವಚನ ಹೇಳ್ಬೇಕಮ್ಮ. ನಾಳೆ ಶನಿವಾರ ಒಳ್ಳೆ ವಚನ ನಿಮ್ಮಿಂದ ಬರ್ಬೇಕು ಅಂತ ಆಸೆ ಪಡ್ತೀನಿ. ಅದು ನನ್ ಸ್ವಲ್ಪ ಬೆಳಿಗ್ಗೆ ಇದಾಗ್ತಾ ಇದ್ರಿ, ಒಂದು ಸರಿಯಾಗಿ ನೆಟ್ವರ್ಕ್ ಬರ್ತಾ ಇಲ್ರಿ ನಮ್ಮಲ್ಲಿ. ಅಂದ್ರೆ ಮಳೆ ವಾತಾವರಣ, ಮೋಡು ವಾತಾವರಣ ಇಲ್ರಿ. ಸ್ಟಾರ್ಟ್ ಮಾಡಿರ್ತೀನ್ರಿ, ಸ್ವಲ್ಪ ಒಂದು 10 ನಿಮಿಷ ಆದ್ಕೊಳ್ಳೆ ಮತ್ತೆ ಇದಾಗಿ ಬಿಡ್ತದ್ರಿ. ಹೀಗಾಗಿ ಸ್ವಲ್ಪ ಸಮಸ್ಯೆ ಆಗಿರ್ತದೆ. ಆಮೇಲೆ ಇದನ್ನಿದ್ರೆ ನೆಟ್ವರ್ಕ್ ಇರೋ ಜಾಗದಲ್ಲಿ ನಿಂತ್ಕೊಂಡು ನಾಳೆ ಒಂದು ಒಳ್ಳೆ ವಚನ ಕೊಡಿ, ನಾವು ನಿಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀವಿ. ಧನ್ಯವಾದಗಳು. ನಮಸ್ತೆ ಭಾರತಿ ಮೇಡಮ್, ನೀವು ಧನ್ಯವಾದಗಳು. ಎಷ್ಟು ಚೆನ್ನಾಗಿ ನೀವು ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದೀರಿ. ನಿಮ್ಮ ನಗುಮುಖನ ನೋಡೋದನ್ನ ನಮ್ಮ ಭಾಗ್ಯ ಇರೋದು. ತುಂಬಾ ಖುಷಿ ಆಗ್ತದ್ರಿ. ಧನ್ಯವಾದಗಳು. ನಾವು ಒಂಚೂರು ಕಲಿತಿದೀವಿ. ಹಿಂಗೆ ಎಲ್ಲ ಬಂದು ಮಾತಾಡಿದ್ರೆ ನಾವು ಒಂಚೂರು ವಿದ್ಯಾವಂತರಾಗ್ತೀವಿ. ನಾವು ಏನನ್ನೂ ಇಲ್ಲ, ಬರೀ ಈಗ ABCD ಕಲಿತಿದೀವಿ. ನಿಮ್ಮಿಂದ ನಾವು ತುಂಬಾ ಕಲಿಯೋದಕ್ಕೆ ಅವಕಾಶ ಮಾಡ್ಕೊಡ್ತಿದ್ದೀರಮ್ಮ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಅಲ್ರಿ, ಅನ್ನದ ಋಣ ಆಮೇಲೆ ಮಣ್ಣಿನ ಋಣ ಇರೋವರೆಗೆ ನಾವು ಕಲಿಯಲೇಬೇಕ್ರಿ. ನಮ್ಮ ದೇಹಕ್ಕೆ ಎಲ್ಲರಿಗೆ ಅನ್ನ ಬೇಕು, ಎಲ್ಲರಿಗೂ ಮಣ್ಣು ಬೇಕಲ್ರಿ. ಅನ್ನದ ಋಣ, ಮಣ್ಣಿನ ಋಣ ಇರುವವರೆಗೆ ನಾವು ವಿದ್ಯಾರ್ಥಿಗಳೇ ಪ್ರತಿಯೊಂದು ಜೀವಾತ್ಮರು. ಓಕೆ ಮಾ, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಧನ್ಯವಾದಗಳು. ನಮಸ್ತೆ ಗುರುಗಳೇ. ನಾವು ಸಹ ಮೂಲಾಧಾರಕ್ಕೆ ಕೆಂಪು ಬಣ್ಣನೇ ಇರುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ ನಮ್ಗೂ ಗುರುಗಳು. ಮತ್ತೆ ನೀವ್ ಹೇಳಿದ್ರಲ್ಲ, ನಮ್ ದೇವ ಋಣ, ಋಷಿ ಋಣ, ಪಿತೃ ಋಣ, ಈ ಮೂರನ್ನು ತೀರಿಸ್ಕೊಳ್ದೆ ನಾವು ಹೋಗೋಂಗಿಲ್ಲ, ನಮ್ಗೆ ಮುಕ್ತಿ ಇಲ್ಲ. ಅವ್ ಮೂರು ತೀರ್ಸ್ಕೊಳ್ಳೋ ಅನ್ನೋದು ಸಹ ತಿಳಿಸ್ಕೊಟ್ಟಿದ್ದಾರೆ. ಅದನ್ನ ಹೇಳ್ತಾ ಇದೀನಿ. ತಿಳಿದಿರೋದನ್ನ ಹೇಳ್ದೆ. ಇಲ್ಲ ಒಳ್ಳೇದು, ತಿಳಿದಿರೋದನ್ನ ಹೇಳಿ ತಿಳ್ಕೊಳಕ್. ಅದಕ್ಕೆ ಹ್ಯಾಂಡ್ ರೈಸ್ ಮತ್ತೆ ಮಾಡ್ಕೊಂಡು ವಿಷಯ ಬಂದಾಗ ತಿಳ್ಸೋಣ ಅಂತ ಮಾತಾಡದೆ. ಒಳ್ಳೇದಮ್ಮ. ಹನುಮಂತಪ್ಪ ಅವರು ಮತ್ತೆ ರೈಸ್ ಮಾಡಿ. ಧನ್ಯವಾದಗಳು ಅವಕಾಶ ಕೊಟ್ಟಿದ್ದಕ್ಕಾಗಿ. ಅಲ್ಲ, ಹನುಮಂತರಾಜು ಅವರು ಮತ್ತೆ ರೈಸ್ ಮಾಡಿದಾರೆ, ಹ್ಯಾಂಡ್ ರೈಸ್ ಮಾಡಿದಾರೆ. ಮಾತಾಡಿ ಅಣ್ಣ. ಅದೇ ಶವಾಸನದಲ್ಲಿ ನಿದ್ರಾ ಯೋಗದಲ್ಲಿ ಹೋಗಿ ಪುನಃ ಅದನ್ನ ಮುಗಿಸ್ಬೋದ ಬೆಳಗ್ಗೆ 4 ಗಂಟೆಗೆ?
ನಾವು ಶವಾಸನ ಮಾಡೋದು ನಿದ್ರೆಗೆ ಜಾರಬಾರ್ದು. ಆಕ್ಚುಲಿ ಶವಾಸನದಲ್ಲಿ ನಾವು ಎಲ್ಲಾ ದೇಹದ ಅಂಗಾಂಗಗಳಿಗೆ ನಾವು ರಿಲ್ಯಾಕ್ಸ್ ಕೊಡ್ಬೇಕು. ಯಾಕೆ ಅಂದ್ರೆ ಶವಾಸನ ಮುಗಿದ ತಕ್ಷಣ ನಾವು ಮತ್ತೆ ಪ್ರಾರ್ಥನೆ ಮಾಡಿ ಧ್ಯಾನಕ್ಕೆ ಬರ್ತೇವೆ. ನಾನು ಅದಕ್ಕೆ ಕೆಲವು ಟೈಮಲ್ಲಿ ಶವಾಸನ ಮಾಡ್ಸಕ್ ಹೋಗಲ್ಲ. ಯೋಗಾಸನ ಮುಗಿದ ತಕ್ಷಣ ನಾನೇನ್ ಮಾಡ್ತೀನಿ, ಧ್ಯಾನಕ್ಕೆ ಕೂತ್ಕೊಂತೀನಿ. ಶವಾಸನದಲ್ಲಿ ಆ ನಿದ್ದೆ ಮಂಪರ್ ಬಂದಾಗ ಧ್ಯಾನಕ್ಕೆ ಬರೋಕ್ಕೆ ಸ್ವಲ್ಪ ಇದಾಗುತ್ತೆ ಅನ್ನೋ ಒಂದು ಉದ್ದೇಶ ನನಗೆ ಮನಸ್ಸಿಗೆ ಬಂತು. ಅದರಿಂದ ನಿದ್ದೆ ಮಾಡಬಾರ್ದು. ಸಂಪೂರ್ಣವಾಗಿ ಪ್ರತಿಯೊಂದು ಅಂಗಕ್ಕೂ ನಾವು ವಿಶ್ರಾಂತಿ ಕೊಡ್ಬೇಕು. ವಿಶ್ರಾಂತಿ ಕೊಟ್ಟಾಗ ನಮ್ಮ ಬ್ರೈನು ಚುರುಕಾಗತ್ತೆ, ಧ್ಯಾನ ಮಾಡೋದಕ್ಕೆ ಒಳ್ಳೆ ಶಕ್ತಿ ಬರ್ತದೆ. ಇಷ್ಟೊತ್ತು ನಾವು ದೇಹನ ದಂಡಿಸಿರ್ತೀವಿ. ದಂಡಿಸಿದ ತಕ್ಷಣ ನಾವೇನ್ ಮಾಡ್ಬೇಕು, ಅದೇ ರೀತಿ ನಾವು ಆಚೆ ಬರೋದು ಮಾಡಬಾರ್ದು. ಅದಕ್ಕೆ 2 ನಿಮಿಷ ಆಕ್ಚುಲಿ ನಾವೇನ್ ಮಾಡ್ತಾ ಇದ್ವಿ, ಕನಿಷ್ಠ ಪಕ್ಷ ನಾವು ಅದಕ್ಕೆ 2 ನಿಮಿಷದಿಂದ 3 ನಿಮಿಷ ನಾವು ದೇಹಕ್ಕೆ ಸಂಪೂರ್ಣವಾಗಿ ಶವಾಸನದಲ್ಲಿ ರೆಸ್ಟ್ ಕೊಡ್ತಾ ಇದ್ವಿ. ಯೋಗಾಸನದಲ್ಲಿ ಸಂಪೂರ್ಣವಾಗಿ ರೆಸ್ಟ್ ಕೊಟ್ಟು ಪ್ರತಿಯೊಂದು ಅಂಗಾನು ನಾವು ನಮ್ಮ ದೇಹದಿಂದ ಆಚೆ ಕಡೆ ಇದೆ ಅನ್ನೋ ರೀತಿಯಲ್ಲಿ ಸಂಪೂರ್ಣವಾಗಿ ಅದಕ್ಕೆ ವಿಶ್ರಾಂತಿ ಕೊಡ್ತಾ ಇದ್ವಿ. ಆಮೇಲೆ ಮತ್ತೆ ನಮ್ಮ ಮನಸ್ಸಿಗೂ ವಿಶ್ರಾಂತಿ ಕೊಡ್ತಾ ಇದ್ವಿ. ಯಾವುದೇ ರೀತಿಯಾದ ಆಲೋಚನೆಗಳಾಗ್ಲಿ, ಯಾವುದೇ ರೀತಿಯಾದ ಕಲ್ಪನೆಗಳಾಗ್ಲಿ ಮಾಡಬಾರ್ದು. ಮನಸ್ಸಿಗೂ ವಿಶ್ರಾಂತಿ ಕೊಡಬೇಕು ಅಂತ ಹೇಳ್ತೀವಿ. ಅದಾದ್ಮೇಲೆ ಮತ್ತೆ ಒಂದೊಂದೇ ಅಂಗನ್ನ ಚಾಲನೆ ಮಾಡ್ತಾ ಬರ್ತೀವಿ. ಅದಕ್ಕೆ ಇಲ್ಲಿ ನಿದ್ದೆ ಮಾಡಬಾರ್ದು, ವಿಶ್ರಾಂತಿ ಕೊಡ್ಬೇಕು. ಅರ್ಥ ಆಯ್ತಾ? ಮೂಲಾಧಾರ ಹೇಳಿದ್ರಲ್ಲ, ಮೊನ್ನೆಯಿಂದ ನಾನು ಹೇಳ್ದಿಂದ ಅವತ್ತಿಂದ ಶುರು ಮಾಡಿದ್ದೀನಿ. ಮೂಲಾಧಾರದ ಚಿಹ್ನೆಯಿಂದ ಮೂಲಾಧಾರದ ಮೇಲೆ ಧ್ಯಾನ ಮಾಡ್ತಾ ಇದ್ದೀನಿ. ಇದನ್ನ ಮುಂದೆ ನಾನು ಮುದ್ರೆಯೊಂದಿಗೆ ಧ್ಯಾನ ಮಾಡೋದನ್ನ ನಿಮ್ಗೆ ಟೇಬಲ್ ಸಮೇತ ಹೇಳ್ತೀನಿ. ಮೂಲಾಧಾರ ಚಕ್ರ, ಆಮೇಲೆ ಅದಕ್ಕೆ ಯಾವ್ದು ಬಣ್ಣ, ಆಮೇಲೆ ಅದಕ್ಕೆ ಯಾವ್ದು ಅಕ್ಷರ, ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಗೆ ಯಾವ ಮುದ್ರೆ, ಅದನ್ನ ಧ್ಯಾನ ಎಷ್ಟೊತ್ತು ಮಾಡ್ಬೇಕು, ಅದನ್ನ ಒಂದು ಟೇಬಲ್ ನಿಮ್ಗೆ ನಾನು ಆಕ್ಚುಲಿ ಮೊನ್ನೆನೇ ಹೇಳ್ಬೇಕಾಯ್ತು. ನನಗೆ ಅದು ವಿಷಯಗಳು ಜಾಸ್ತಿ, ಎಷ್ಟಂತ ಕಮ್ಮಿ ಮಾಡ್ಲಿ. ಆ ವಿಷಯಗಳನ್ನ ಆದಷ್ಟು ನಿಮ್ಗೆ ತಿಳಿಸ್ತೀನಿ. ಚಿಕ್ಕದಾಗಿ ತಿಳಿಸೋದಕ್ಕೆ ನನಗೆ ಅಭ್ಯಾಸ ಆಗ್ತಾ ಇಲ್ಲ. ಆ ಟೇಬಲ್ ನ ಒಂದು ಚಾರ್ಟ್ ಮಾಡ್ಕೊಟ್ಬಿಡ್ತೀನಿ. ಆ ಚಾರ್ಟ್ ಪ್ರಕಾರ ನಿಮ್ ಮುಂದೆ ಮಾಡ್ಕೊಳ್ಳೋದು ಅಂತೆ. ಅದನ್ನ ಧ್ಯಾನದಲ್ಲಿ ನೀವು ಮುದ್ರೆಯೊಂದಿಗೆ, ನೀವು ಆ ಬೀಜಾಕ್ಷರದೊಂದಿಗೆ ಧ್ಯಾನ ಮಾಡಿದ್ರೆ ನಿಮ್ಮ ಚಕ್ರಗಳು ಆದಷ್ಟು ಬೇಗ ಆಕ್ಟಿವೇಟ್ ಆಗ್ಲಿ, ನಿಮ್ಗೆ ಅದ್ರ ಗಮನ ಬರ್ಲಿ ಅಂತ ನನಗೂ ಆಸೆ ಇದೆ. ತುಂಬಾ ಧನ್ಯವಾದಗಳು. ಮುಂದಕ್ಕೆ ನೋಡೋಣ, ಒಂದ್ಸರಿ ಹೇಳ್ತೀನಿ. ಮೇಡಮ್ ಸಂಪನ್ನಗೊಳಿಸ್ತೀರಾ? ಮಾತಾಡ್ತೀನಿ ಅಂತಂದ್ರೆ ಇದ್ ಮಾಡಿದೀನಿ, ನೋಡೋಣ ಸರ್. ಅವ್ರಿಗೊಂದ್ 2 ಸೆಕೆಂಡ್ ನೋಡ್ತೀನಿ. ಯಾರು? ಮಂಜುಳಾ? ಹಾ ಸರ್. ಮಾತಾಡಮ್ಮ. ನಿಮ್ಗೆ ಮಂಜುಳಾ ಮ್ಯೂಟ್ ಮಾಡ್ಕೊಂಡಿದಾರ ಅವರು? ಹಾ ಸರ್ ಮಾಡಿದ್ದಾರೆ, ಮಾತಾಡ್ತಿಲ್ಲ. ಓಕೆ ಸರ್. ಇವತ್ತು ಮಧ್ಯಾಹ್ನದ ಕ್ಲಾಸ್ಗೂ ಎಲ್ಲ ಹೀಗೆ ಬಂದು ಜಾಯಿನ್ ಆಗಿ ಒಳ್ಳೊಳ್ಳೆ ವಿಷಯಗಳನ್ನ ತಿಳಿಸ್ಕೊಡ್ತಿದ್ದಾರೆ. ಅದನ್ನ ತಿಳ್ಕೊಳ್ಳೋಣ. ನಾವು ಈ ಧ್ಯಾನದ ಲೋಕದಲ್ಲಿ ಮುಂದೆ ಹೋಗೋಣ. ಅಲ್ಲಲ್ಲೇ ನಿಂತ್ರೆ ಏನು ಪ್ರಯೋಜನ ಇಲ್ಲ. ನಾವು ಎಷ್ಟಾಗತ್ತೋ ಅಷ್ಟು ನಡೀತಾ ಇರೋಣ, ಎಷ್ಟಾಗತ್ತೋ ಅಷ್ಟು ಧ್ಯಾನ ಮಾಡ್ತಿರೋಣ. ಇವತ್ತು 1 ನಿಮಿಷ ಮಾಡೋಣ, ನಾಳೆ 2 ನಿಮಿಷ ಆಗತ್ತೆ. ಹೋಗ್ತಾ ಹೋಗ್ತಾ ಅದು 5 ನಿಮಿಷಕ್ಕೆ ಹೋಗುತ್ತೆ. ನೆಕ್ಸ್ಟ್ ಅದು ಹೋಗ್ತಾ ಹೋಗ್ತಾ ಅರ್ಧ ಗಂಟೆ ಆಗತ್ತೆ. ಹಾಗಾಗಿ ಎಲ್ರು ನಿಮ್ ಜೊತೆ ಇದೀವಿ. ನಾವೆಲ್ಲರೂ ಒಂದೇ ಕುಟುಂಬ, ನಾವೆಲ್ಲ ಹೊಸದೇವ ಕುಟುಂಬ ಅಂತ ಸರ್ ಸುಮಾರು ಸತಿ ಹೇಳಿದ್ದಾರೆ. ಹಾಗಾಗಿ ಎಲ್ರೂ ಬನ್ನಿ, ಎಲ್ರೂ ನಡೆಯೋಣ. ಈ ಕಾರ್ಯಕ್ರಮಕ್ಕೆ ಬಂದಿರೋ ನಿಮ್ಮೆಲ್ಲರಿಗೂ ತುಂಬಾ 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 ಧನ್ಯವಾದಗಳು ಸರ್. ಇಷ್ಟೊತ್ತು ಅವರು ಪ್ರಶ್ನೆಗಳು ಕೇಳಿದ್ದಕ್ಕೆಲ್ಲ ಸಮಾಧಾನದಲ್ಲಿ ಅವ್ರಿಗೆ ಸಮಾಧಾನದಲ್ಲಿ ಅವ್ರಿಗೆ ತೃಪ್ತಿ ಆಗೋ ರೀತಿಲಿ ನೀವು ಆನ್ಸರ್ ಮಾಡಿದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ನಿಮಗೂ ನಮ್ ಕಡೆಯಿಂದ ತುಂಬಾ ಧನ್ಯವಾದಗಳು. ಹಾಗೆ ಮಹಾ ಅವತಾರ್ ಫೌಂಡೇಶನ್ ಅಲ್ಲಿ ಇರುವ ಎಲ್ಲ ನನ್ನ ಆತ್ಮ ಸಿಬ್ಬಂದಿಗಳಿಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಅವ್ರಿಗಾಗಿ ನಾವೆಲ್ಲ ಒಂದ್ಸತಿ ಚಪ್ಪಾಳೆ ಮೂಲಕ ಅವ್ರಿಗೆಲ್ಲರಿಗೂ ಅಭಿನಂದನೆಗಳನ್ನ ಸಲ್ಸೋಣ. ನಮಗಾಗಿ ಅವರು ಟೈಮ್ನ ತೆಗೆದು ಪಕ್ಕಕ್ಕಿಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಮೇಡಮ್ ಅಂದ ತಕ್ಷಣ ಬಂದು ಅವರು ನಮ್ಗೆ ಮ್ಯೂಸಿಕ್ ಹಾಕ್ತಾರೆ. ಅವ್ರಿಗಾಗಿ ನಾವೆಲ್ಲ ಒಂದು ಸತಿ ಕ್ಲಾಪ್ಸ್ ಹೊಡೆದಿದ್ದು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೆಕ್ಸ್ಟ್ 3 ಗಂಟೆಗೆ ಮತ್ತೆ ಸಿಗೋಣ ಮಾಸ್ಟರ್ಸ್. ಸರ್ ಕಾರ್ಯಕ್ರಮ ಸಂಪನ್ನಗೊಳಿಸ್ತೀನಿ ಸರ್.